ಮಾತರ್ಮೇ ಉಗ್ರಸೇನನನ್ನ ಉಗ್ರಸೇನನನ್ನ ಬಿಡಿಸಿದ್ದು ಕೃಷ್ಣ. ಅಂದ್ರೆ ಕಂಸ ಕಾರಾಗೃಹದಲ್ಲಿ ಇಟ್ಟು ರಾಜ್ಯಭಾರ ಮಾಡ್ತಾ ಇದ್ದ. ಅವನನ್ನ ಕೃಷ್ಣ ಬಿಡಿಸಿದ ಮೇಲೆ ಅವನಿಗೆ ಅಭಿಷೇಕ ಆಯಿತು, ರಾಜ್ಯಾಭಿಷೇಕ. ಅದಾದ ಮೇಲೆ ದೇವರು ವಿನೀತನಾಗಿ ನಿಂತು ಹೇಳಿದ, ಮೈಭೃತ್ಯೆ ಸ್ಥಿತೇ ದೇವಾನ್ ಆಜ್ಞಾಪಯಿತು ಕಿನ್ನೃಪೈಹಿ. ಯಯಾತಿ ಶಾಪದಿಂದ ಯಾದವರು ರಾಜರಾಗಲಿಕ್ಕಿಲ್ಲ ಅಂತ ಒಂದು ಪ್ರವಾದ ಇದೆ. ನಾವು ಆ ಪ್ರವಾದವನ್ನು ಮೀರೋಣ. ನೀನು ರಾಜರಿಗೆ ಆಜ್ಞೆ ಮಾಡು, ರಾಜರನ್ನ ಕಪ್ಪದಾರ್ಥ, ರಾಜರನ್ನ ಬಿಡು, ದೇವತೆಗಳಿಗೆ ಆಜ್ಞೆ ಮಾಡು, ನಾನು ನಿಂತು ನಡೆಸ್ತೇನೆ ಅಂತಂದ. ಆದ ಮೇಲೆ ಸುಧರ್ಮ ಅನ್ನುವ ಸಭೆಯನ್ನು ತರಿಸಬೇಕು ಅಂತ ಆಯಿತು. ವಾಯುದೇವರನ್ನು ಕರೆಯಿಸಿ ನಿರೂಪಣೆ ಮಾಡಿದ. ಹೋಗು ಇಂದ್ರನಿಗೆ ಹೇಳು, ಸುಧರ್ಮ ಸಭೆ ಬೇಕಂತೆ ಅಂತ. ಇಂದ್ರ ವಾಯುದೇವರ ಕೈನಲ್ಲಿ ಸುಧರ್ಮ ಅನ್ನುವ ಸಭೆಯನ್ನು ಕೊಟ್ಟು ಕಳುಹಿಸಿದ. ಆ ಸಭೆಯನ್ನು ಕೊಟ್ಟು ಕಳುಹಿಸಿದಾಗ ಅದನ್ನ ತಂದಿಟ್ರು. ಇದನ್ನ ಪ್ರಾತಿಲೋಮ್ಯ ಅನ್ನುವ ಒಂದು ಕಥೆ ಭಾಗ. ಯಾಕೆಂದ್ರೆ ಸುಧರ್ಮ ಅನ್ನುವ ಸಭೆ ಬರೋದು ಮಧುರಾ ನಗರದಲ್ಲ, ದ್ವಾರಕೆಯಲ್ಲಿ ಇರುವಾಗ. ಅಂದ್ರೆ ಸುಮಾರು ಕೃಷ್ಣ 25ನೇ ವಯಸ್ಸಿನಲ್ಲಿ ಯಾವಾಗ ದ್ವಾರಕೆಗೆ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾನೋ ಆಗ ನಡೆದ ಘಟನೆ. ಆದರೆ ಇಲ್ಲಿ ಮೊದಲೇ ಅದನ್ನ ನಿರೂಪಣೆ ಮಾಡಿದ್ರು. ಅದರ ಕ್ರಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದಾದ ಮೇಲೆ ಅವರು ಸಾಂದೀಪಿನಿ ಗುರುಗಳ ಹತ್ತಿರ ಪಾಠ ಕಲೀಲಿಕ್ಕೆ ಹೋದ್ರು ಅಂತ ಉಂಟು. ಅದನ್ನ ನಾವೇನ್ ಮಾಡಬೇಕು, ಮೊದಲು ಪಾಠ ಕಲ್ತರು, ಆಮೇಲೆ ಜರಾಸಂಧನನ್ನು ಸೋಲಿಸಿದ್ರು. 25ನೇ ವಯಸ್ಸಿನಲ್ಲಿ ದ್ವಾರಕಾ ನಗರದ ನಿರ್ಮಾಣ ಆದ ಮೇಲೆ ಸುಧರ್ಮ ಅನ್ನುವ ಸಭೆ ನಿರ್ಮಾಣ ಆಯಿತು ಅಂತ ಹಾಗಂದುಕೊಳ್ಬೇಕು. ಯಾವಾಗ ವಿದ್ಯಾಭ್ಯಾಸ ಆಯಿತು, ಸಾಂದೀಪಿನಿ ಗುರುಗಳ ಹತ್ತಿರ ಏನು ಬೇಕು ಅಂತ ಕೇಳಿದ್ರು ಇವರಿಬ್ರು. ಅವಾಗ ಅತೀಂದ್ರಿಯವಾದ ಇವರ ಪರಾಕ್ರಮವನ್ನೆಲ್ಲ ನೋಡಿ ಅವರು ಸತ್ತು ಹೋದ ಮಗನನ್ನೇ ಕೇಳಿದರು. ಗೃಹೀತಾಸ್ತ್ರೌ ತತಸ್ತೌತು ಸಾರ್ಘ್ಯಹಸ್ತೋ ಮಹೋದಧಿ ಉವಾಚ ನಮಯಾ ಪುತ್ರೋ ಹೃತ ಸಾಂದೀಪಿನೇ ರೀತಿ. ಯಾವಾಗ ಸಮುದ್ರದಲ್ಲಿ ಸ್ನಾನ ಮಾಡಲಿಕ್ಕೆ ಹೋದ ಮಗ ಸತ್ತ ಅಂತ ಹೇಳಿದ್ರು, ಕೃಷ್ಣ ಬಲರಾಮರು ಸೀದಾ ಸಮುದ್ರನ ಬಳಿಯೇ ನಿಂತರು. ಸಮುದ್ರ ಅಭಿಮಾನಿ ವರುಣ ಬಂದ, ಹೇಳಿದ, ಕೈಗಳನ್ನು ಮುಗಿದು, ನಮಯಾ ಪುತ್ರೋ ಹೃತಃ ಸಾಂದೀಪಿನೇ, ಸಾಂದೀಪಿನಿಯ ಮಗನನ್ನು ನಾನು ತೆಗೊಂಡು ಹೋಗಲಿಲ್ಲ. ಮತ್ತೆ ದೈತ್ಯ ಪಂಚದನೋ ನಾಮ ಶಂಖರೂಪ ಸಬಾಲಕಂ ಜಗ್ರಾಹ ಯೋಸ್ತಿ ಸಲಿಲೆ ಮಮೈ ವಾಸುರಸೂದನ. ನನ್ನ ಹೊಟ್ಟೆಯ ಒಳಗಡೆ ಒಬ್ಬ ದೈತ್ಯ ಇದ್ದಾನೆ, ಅವನ ಹೆಸರು ಪಂಚಜನ ಅಂತ. ಅವನು ಶಂಖದ ಆಕಾರದಲ್ಲಿ ಇದ್ದಾನೆ. ತಿಮಿಂಗಿಲ ಸ್ವಲ್ಪ ಶಂಖದ ಆಕಾರದಲ್ಲಿಯೇ ಇರುತ್ತೆ, ನೀವು ನೋಡಿ. ಆಕಾರ ಒಂದು ಸಿಮಿಲಾರಿಟಿ ಇದೆ ತಿಮಿಂಗಿಲಕ್ಕೂ ಮತ್ತೆ ಶಂಖಕ್ಕೂ. ಅದರಂತೆ ಈ ಪಂಚಜನ ಅನ್ನುವ ಶಂಖಾಕಾರದ ಒಬ್ಬ ಅಸುರ, ಅವನು ನಿನ್ನ ಮಗನನ್ನು ನುಂಗಿದ್ದಾನೆ. ಇತ್ಯುಕ್ತೋಂತರ್ಜಲಂ ಗತ್ವಾ ಹತ್ವಾ ಪಂಚಜನಂ ಚ ತಂ ಕೃಷ್ಣೋ ಜಗ್ರಾಹ ತಸ್ಯಾಸ್ಥಿ ಪ್ರಭವಂ ಶಂಖಮುತ್ತಮಂ. ಈ ರೀತಿ ಹೇಳಿದ ಮೇಲೆ ನೀರಿನ ಒಳಗಡೆ ಹೋಗಿ ಆ ಪಂಚಜನ ರಾಕ್ಷಸನನ್ನ ಕೊಂದು, ಪಂಚಜನ ರಾಕ್ಷಸನ ಮೂಳೆಯಿಂದ ಒಂದು ಶಂಖವನ್ನ ತೆಗೆದುಕೊಂಡ. ಯಸ್ಯ ನಾದೇನ ದೈತ್ಯಾನಾಂ ಬಲಹ ನಿರಜಾಯತ ದೇವಾನಾಂ ವವೃಧೇ ತೇಜೋ ಯಾಚ್ಚ ಧರ್ಮಶ್ಚ ಸಂಕ್ಷಯಂ. ಆ ಶಂಖದ ನಾದದಿಂದ ದೈತ್ಯರ ಬಲ ಕುಗ್ಗಿತು, ದೇವತೆಗಳ ತೇಜಸ್ಸು ಬೆಳೆಯಿತು, ಅಧರ್ಮವೂ ನಾಶವಾಯಿತು.
ತಂ ಪಾಂಚಜನ್ಯಮಾಪೂರ್ಯ ಗತ್ವಾ ಯಮಪುರಂ ಹರಿಃ ಬಲದೇವಶ್ಚ ಬಲವಾನ್ ಜಿತ್ವಾ ವೈವಸ್ವತಂ ಯಮಂ. ಆ ಪಾಂಚಜನ್ಯ ಶಂಖವನ್ನ ಊದುತ್ತಾ ಯಮನ ಲೋಕಕ್ಕೆ ಹೋದರು. ಆ ಯಮನ ಲೋಕದಲ್ಲಿ ಕೇಳಿದಾಗ ಅವನು ಅಷ್ಟೊತ್ತಿಗೆ ಯಾತನಾಸ್ಥಂ ನರಕದಲ್ಲಿ ಇದ್ದ ಅವನನ್ನ ಕರ್ಕೊಂಡು ಬಂದು ಯಥಾಪೂರ್ವ ಶರೀರಿಣಂ ಹಿಂದಿನಂತೆಯೇ ಶರೀರ, ಅವನು ಸತ್ತಾಗ ಎಷ್ಟು ವಯಸ್ಸಾಗಿತ್ತೋ ಅಷ್ಟೇ ವಯಸ್ಸಿನ ಶರೀರ. ಅವನು ಭಾಗ್ಯ ನೋಡಿ, ಸತ್ತದ್ದು ನೆನಪಿದೆ ಅವನಿಗೆ. ಆಮೇಲೆ ನರಕದಲ್ಲಿ ಸಂಕಟಪಟ್ಟದ್ದು ನೆನಪಿರತ್ತೆ. ಕೃಷ್ಣನ ಅನುಗ್ರಹದಿಂದ ಬಂದು ಇಲ್ಲಿ ಇರೋದು ನೆನಪಿರುತ್ತೆ. ಅವನು ಯಾವ ತಪ್ಪು ಮಾಡ್ಲಿಕ್ಕೆ ಸಾಧ್ಯ? ಸಾಂದೀಪಿನಿ ಗುರುಗಳ ಮಗ ಯಾವ ತಪ್ಪನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಮರಣದ ನೆನಪು ಇದೆ, ನರಕದ ನೆನಪು ಇದೆ. ಅಲ್ಲಿಂದಲೇ ತಗೊಂಡು ಬಂದು ದೇಹವನ್ನ ಮಾರ್ಪಡಿಸಿದ್ದಾನೆ. ನಮಗೆ ದೇಹದ ಮಾರ್ಪಾಟಿನ ಜೊತೆಗೆ ಅರಿವು ಮಾರ್ಪಾಟಾಗೋಗುತ್ತೆ ದೇಹದಿಂದ ದೇಹಕ್ಕೆ. ಇವನಿಗೆ ಹಾಗೆ ಆಗಲಿಲ್ಲ, ಅದೊಂದು ಅದ್ಭುತ. ಅದರಿಂದ ಅಂತಹ ಭಾಗ್ಯ ತಂದೆಗೆ ಒಪ್ಪಿಸಿದ. ಅವನ ಹೆಸರು ಏನು, ಅವನು ಮುಂದೆ ಏನು ಸಾಧನೆ ಮಾಡಿದ, ಕೃಷ್ಣನ ಜೀವನದಲ್ಲಿ ಅವನ ಪಾತ್ರ ವಹಿಸಿದನೇ ವಹಿಸಲಿಲ್ವೇ ಏನು ಗೊತ್ತಿಲ್ಲ. ಇಲ್ಲಿಗೆ ಕೊನೆ, ಅಬ್ರಪ್ಟ್ ಎಂಡ್. ಮಧುರಾಂ ಚ ಪುನಃ ಪ್ರಾಪ್ತೌ ಉಗ್ರಸೇನೇನ ಪಾಲಿತಾಂ ಪ್ರಹೃಷ್ಟ ಪುರುಷ ಸ್ತ್ರೀಕಾ ಉಭೌ ರಾಮ ಜನಾರ್ದನೌ. ಪ್ರಹೃಷ್ಟ ಪುರುಷ ಸ್ತ್ರೀಕಾಂ, ಇಡೀ ಮಧುರ ಪುರುಷರು ಸ್ತ್ರೀಯರು ಆನಂದದಿಂದ ಇದ್ರು. ಅಂತಹ ಮಧುರಾ ಪಟ್ಟಣಕ್ಕೆ ರಾಮಜನಾರ್ದನವು ಬಲರಾಮಕೃಷ್ಣರು ತೆರಳಿದರು ಅನ್ನುವಲ್ಲಿಗೆ 21ನೆಯ ಅಧ್ಯಾಯ. ಇಲ್ಲಿ ಒಂದು ಸಂಗತಿಯನ್ನ ಹೇಳಬೇಕು. ಪಂಚಜನ ಅನ್ನುವ ದೈತ್ಯನ ಮೂಳೆಯಿಂದ ಕೃಷ್ಣ ಶಂಖ ಮಾಡಿಕೊಂಡ ಅಂತಾರೆ. ಅಲ್ಲ, ಹಾಗಾದ್ರೆ ಮೂಲ ರೂಪದಲ್ಲಿ ಪಾಂಚಜನ್ಯ ಶಂಖ ಇರಲಿಲ್ವಾ? ಇತ್ತು. ಮತ್ತಿದೇನು ಹೊಸದಾಗಿ ಮಾಡಿದ್ದು? ಜನರಿಗೆ ಹಾಗೆ ಕಂಡದ್ದು. ವಸ್ತುತಃ ಇವನು ಮೂಳೆಯಿಂದ ಮಾಡಿದ್ದು, ಅದರಿಂದಾಗಿ ಪಾಂಚಜನ್ಯ ಅಂತಂದ್ರು ಅಂತ ಎಲ್ಲರಿಗೂ ಭ್ರಮೆ ಬರುವ ಹಾಗೆ ಮಾಡಿದ. ಇದು ಒಂದೇ ಕಾರಣ ಅಲ್ಲ ಪಾಂಚಜನ್ಯಕ್ಕೆ. ಪಾಂಚಜನ್ಯ ಮೊದಲೂ ಇತ್ತು ಶಂಖ, ಆಯ್ತಾ? ಯಾರು ಕೂಡ ಮೂಳೆಯಿಂದ ಮಾಡೋಲ್ಲ. ಆದರೆ ದೇವರು ಆ ಥರ ತೆಗೆದಾಗ ಪಾಂಚಜನ್ಯ ಶಂಖವನ್ನ ಮೂಳೆಯಿಂದ ಬಂತೇನೋ ಅಂತ ಅಂದುಕೊಂಡ್ರು. ದೇವರ ಆಯುಧಗಳು ಮೂಲ ರೂಪದಲ್ಲಿರುವ ಆಯುಧಗಳೇ ಆಗಿರುತ್ತೆ. ಅದನ್ನ ಬೇರೆಯವರಿಂದ ಪಡೆದಂತೆ ದೇವರು ತೋರಿಸಿಕೊಳ್ತಾನೆ. ಯಾಕೆ ಹಂಗೆ ತೋರಿಸ್ಬೇಕು ಅಂದರೆ, ದೇವರಿಗೂ ಮೂಲ ರೂಪಕ್ಕೂ ಭೇದ ಇದೆಯೋ ಎಂಬಂತೆ ತೋರಬೇಕು. ಅಭೇದ ಗೊತ್ತಾಗಬಾರದು. ಅದಕ್ಕೆ ನೋಡಿ, ಕೃಷ್ಣನಿಗೆ ಚಕ್ರ ಮಾಡಿಕೊಟ್ಟವರು ಯಾರು? ಅಗ್ನಿ. ಖಾಂಡವದಾಹದ ಸಂದರ್ಭದಲ್ಲಿ ಅಗ್ನಿಯನ್ನು ಮಾಡಿದ, ನನಗೆ ಖಾಂಡವ ವನ ಭಕ್ಷಣ ಬೇಕು ಅಂತ ಹೇಳಿ ತಂದು ಕೊಟ್ಟ ಚಕ್ರವನ್ನ. ನೋಡಿ, ಕೃಷ್ಣನ ಚಕ್ರ ಇಲ್ಲಿಂದ ತಯಾರಾಗಿ ಬಂತು. ಅದರಿಂದಾಗಿ ಮೂಲ ರೂಪಕ್ಕೂ ಅವನಿಗೂ ಐಕ್ಯವಿಲ್ಲ. ಇನ್ನು ಶಂಖ ನೋಡಿ, ಪಂಚಜನ ಅನ್ನುವ ತಿಮಿಂಗಿಲ ರೂಪದಲ್ಲಿರುವ ಶಂಖದ ಆಕಾರದಲ್ಲಿರುವ ದೈತ್ಯನ ಮೂಳೆಯಿಂದ ಮಾಡಿಕೊಂಡದ್ದು. ಅದರಿಂದಾಗಿ ಆ ನಾರಾಯಣನ ಶಂಖ ಇದಲ್ಲ. ಈ ತರಹದ ಭ್ರಮೆಗಳನ್ನು ಉಂಟು ಮಾಡಬೇಕು ಅಂತ ಹೇಳಲಿಕ್ಕೆ ಇದು. ಇನ್ನು ಕೆಲವರಿಗೆ ಇದು ಲೀಲೆ, ಸಜ್ಜನರಿಗೆ. ದೇವರು ಯಾವುದರಿಂದ ಏನನ್ನು ಬೇಕಾದರೂ ಹೊರಗಡೆ ತೆಗಿತಾನೆ ಅಂತ. ಇದು ದೇವರ ಒಂದು ನಡೆ. ಕಿರೀಟ ಮಾಡಿಕೊಂಡ ಹಾಗೆ ಅದು ಮುಂದೆ ಬರುತ್ತೆ. ಇಷ್ಟರೊಂದಿಗೆ ನಾವು 22ನೆಯ ಅಧ್ಯಾಯಕ್ಕೆ ತೆರಳುತ್ತೇವೆ. ಜರಾಸಂಧಸುತೆ ಕಂಸ ಉಪಯೇಮೇ ಮಹಾಬಲಃ ಅಸ್ತಿಂ ಪ್ರಾಪ್ತಿಂ ಚ ಮೈತ್ರೇಯ ತಯೋರ್ಭರ್ತೃಹಣಂ ಹರಿಂ. ಜರಾಸಂಧನಿಗೆ 2 ಹೆಂಡತಿಯರು, 2 ಮಕ್ಕಳು, ಹೆಣ್ಣು ಮಕ್ಕಳು. ಒಬ್ಬಳ ಹೆಸರು ಅಸ್ತಿ ಅಂತ, ಇನ್ನೊಬ್ಬಳ ಹೆಸರು ಪ್ರಾಸ್ತಿ ಅಂತ. ಇದೇನೋ ಪ್ರಾಪ್ತಿ ಅಂತ ಇದೆ, ಪ್ರಾಸ್ತಿ. ಅದು ಏನು ಹೆಣ್ಣು ಮಕ್ಕಳಿಗೆ ಆ ರೀತಿ ಹೆಸರಿಟ್ಟಿದಾನೋ, ಅಸಕ್ಷೇಪಣೆ ಅಂತ, ಎಸೆದದ್ದು. ಪ್ರಾಸ ಅಂತ ಕರೀತಾರೆ, ಎಸೆಯಲ್ಪಡುವಂಥದ್ದು ಅಂತ. ಪ್ರಾಸ ಅಂದ್ರೆ ಆಯುಧ ಪ್ರಾಸ. ನಾನು ಪದಪ್ರಾಸ ಹೇಳ್ತಾ ಇಲ್ಲ.
ಆಯುಧ ಪ್ರಾಸ ಏನಿದೆ ಅದು ಎಸೆದದ್ದು. ಆಯುಧಕ್ಕೆ ಒಂದು ಹೆಸರು ಪ್ರಾಸ, ತೋಮರ ಅಂತೆಲ್ಲ ಹೇಳ್ತಾರಲ್ಲ, ಇಲ್ಲಿ ತನಕ ಬೇಕಷ್ಟು ಬಂದಿದೆ. ಅದು ಪ್ರಾಸ ಅಂದ್ರೆ ಎಸೆಯಲ್ಪಡೋದು ಅಂತ. ಪ್ರಾಸ್ತಿ ಅಂದ್ರೆ ಎಸೆಯಲ್ಪಡತಕ್ಕದ್ದು, ಎಸೆಯಲ್ಪಟ್ಟದ್ದು ಅಂತ ಏನರ್ಥವೋ, ಯಾರಿಗಾಗಿ ಎಸೆದಿದ್ನೋ ಅವರಿಬ್ಬರನ್ನ ಅಸ್ಥಿ ಅಂತ ಒಬ್ಬಳ ಹೆಸರು, ಪ್ರಾಸ್ತಿ ಅಂತ ಒಬ್ಬಳ ಹೆಸರು. ಅವರು ಸೀದಾ ಹೋಗಿ ಹೇಳಿದ್ರು, ನಮ್ಮ ಗಂಡನನ್ನ ಕೊಂದಿದ್ದಾನೆ ಅಂತ. ಮಹಾಬಲ ಪರಿವಾರೋ ಮಗಧಾಧಿಪತಿರ್ಬಲಿ ಹಂತು ಮಭ್ಯಾಯಯೌ ಕೋಪಾತ್ ಜರಾಸಂಧಸ್ಸ ಯಾದವಂ. ಬಲಿಷ್ಠನಾದ ಸೈನ್ಯವನ್ನು ತೆಗೆದುಕೊಂಡು ಬಂದ ಕೊಲ್ಲಲಿಕ್ಕೆ. ಉಪೇತ್ಯ ಮಧುರಾಂ ಸೋಥ ರುರೋಧ ಮಗಧೇಶ್ವರ ಅಕ್ಷೌಹಿಣೀಭಿಃ ಸೈನ್ಯಸ್ಯ ತ್ರಯೋವಿಂಶತಿಭಿರ್ವೃತಃ. 23 ಅಕ್ಷೋಹಿಣಿಯಿಂದ ಕೂಡಿಕೊಂಡು ಮಧುರಾಂ ರುರೋಧ, ಮಧುರಾ ಪಟ್ಟಣವನ್ನು ಮುತ್ತಿಗೆ ಹಾಕಿದ. ರುರೋಧ ಅಂದ್ರೆ ಮುತ್ತಿಗೆ ಹಾಕುವುದು. ನಿಷ್ಕ್ರಮ್ಯಾಲ್ಪ ಪರಿ, ಈಗ ಗೊತ್ತಾಯ್ತಾ? ಅನಿರುದ್ಧ ಅಂದ್ರೆ ಯಾರಿಗೆ ಮುತ್ತಿಗೆ ಹಾಕಲಿಕ್ಕಾಗಲ್ವೋ ಅವನು. ಅದು ಅಲ್ಪ ಪ್ರಾಣ, ಇದು ಮಹಾಪ್ರಾಣ. ರೋಧ, ರೋಧ ಅಳು, ರೋಧ ತಡೆ. ಅಕ್ಷೋಹಿಣೀಭಿಃ ಸೈನ್ಯಸ್ಯ ನಿಷ್ಕ್ರಮ್ಯಾಲ್ಪ ಪರಿವಾರೌ ಉಭೌ ರಾಮ ಜನಾರ್ದನೌ ಯುಯುಧಾತೆ ತಮಂ ತಸ್ಯ ಬಲಿನೌ ಬಲಿ ಸೈನಿಕೈಃ. ಅವರಿಬ್ರು ಹೊರಗಡೆ ಬಂದ್ರು, ರಾಮಕೃಷ್ಣರು ಹೋರಾಡಿದ್ರು. ತಥೋ ರಾಮಶ್ಚ ಕೃಷ್ಣಶ್ಚ ಮತಿಂ ಚಕ್ರತುರಂಜತ ಆಯುಧಾನಾಂ ಪುರಾಣಾನಾಂ ಆದಾನೇ ಮುನಿ ಸತ್ತಮ. ನಮ್ಮ ಹಳೆಯ ಆಯುಧಗಳನ್ನು ತಗೊಳ್ಳಬೇಕು ಅಂತ ನಿಶ್ಚಯಿಸಿದರು. ಪುರಾಣಾನಾಂ ಆಯುಧಾನಾಂ ಆದಾನೇ ಮತಿಂ ಚಕ್ರುಹು. ತಮ್ಮ ಹಳೆಯ ಆಯುಧಗಳು, ರಾಮ ಮತ್ತೆ ಲಕ್ಷ್ಮಣರಾಗಿರುವಾಗ ಅದಿಲ್ಲ. ರಾಮ ಗದೆ ಬಳಸಿದ್ದನ್ನು ನಾವು ಕೇಳಲಿಲ್ಲ. ರಾಮ ಪಾಂಚಜನ್ಯ ಶಂಖ ಬಳಸಿದ್ದನ್ನ, ಶಂಖವನ್ನ ನಾವು ಕೇಳಲಿಲ್ಲ. ಆಯ್ತಾ? ಶಂಖ ಚಕ್ರ ಎರಡನ್ನೂ ಅಯೋಧ್ಯೆಯಲ್ಲೇ ಬಿಟ್ಟು ಬಂದಿದ್ದ ಯಾರು? ಚಕ್ರಾಭಿಮಾನಿ ಭರತ, ಶಂಖಾಭಿಮಾನಿ ಶತ್ರುಘ್ನ. ಹಾಗೆ ಹೇಳಿದ್ದು. ಅಯೋಧ್ಯೆಯಲ್ಲೇ ಬಿಟ್ಟು ಬಂದಿದ್ದ. ಕೌಮೋದಕಿ ಅವಳು ಅಷ್ಟೇ ಅದೃಶ್ಯಳಾಗಿ ಸ್ವಲ್ಪ ಅಲ್ಲಿ ಸನ್ನಿಹಿತಳಾಗಿ ಇದ್ಲು. ಕೌಮೋದಕಿ ಅದಕ್ಕೆ ಇವಳು ಅಭಿಮಾನಿನಿ ಅಲ್ವಾ, ಲಕ್ಷ್ಮೀದೇವಿ. ಹೀಗಾಗಿ ಬರೇ ಪ್ರಾಣದೇವರನ್ನ ಇಟ್ಟುಕೊಂಡು, ಬಿಲ್ಲು ಬಾಣಗಳನ್ನ ಇಟ್ಟುಕೊಂಡು ಯುದ್ಧ ಮಾಡಿತ್ತು. ಅದು ಒಂದು ಅನುಸಂಧಾನ ಮಾಡುವ ಸೊಗಸುಂಟು. ಇಲ್ಲಿ ಹಾಗಿಲ್ಲ. ಆ ಎಲ್ಲ ಆಯುಧಗಳನ್ನು ನಾನು ತಗೊಳ್ಬೇಕು ಅಂತ ಅನ್ನಿಸ್ತು ಕೃಷ್ಣಾವತಾರ ಕಾಲದಲ್ಲಿ. ಬಲರಾಮನ ಆಯುಧ ಯಾವುದು ಅಂತಂದ್ರೆ ಹಲ ಮತ್ತೆ ಮುಸಲ. ಹಲ ಅಂತಂದ್ರೆ ನೇಗಿಲು. ನೇಗಿಲಿನಿಂದ ದೂರದಲ್ಲಿರೋರನ್ನ ಹತ್ತಿರ ಕೆಳೆಯೋದಂತೆ, ಒನಕೆಯಿಂದ ಹೊಡೆಯೋದಂತೆ. ಹಲ ಮತ್ತೆ ಮುಸಲ ಅದನ್ನ ಬಯಸಿದ. ಅದು ಹಾಗೇ ಬಂತು, ನಮಗೆ ಗೊತ್ತಾಯ್ತು. ಓಹೋ. ಮತ್ತೆ ಲಕ್ಷ್ಮಣ ಎರಡೂ ಕಿವಿಗಳಿಗೆ ಓಲೆಯನ್ನ ಹಾಕ್ತಾ ಇದ್ದ. ಕರ್ಣಕುಂಡಲ ಅಂತ ಕರೀತಾರಲ್ಲ. ಆದ್ರೆ ಬಲರಾಮ ಒಂದೇ ಕಿವಿಗೆ ಓಲೆ ಹಾಕ್ತಾ ಇದ್ದದ್ದು. ಅದು ನಾನು ಮೂಲ ರೂಪದಲ್ಲಿ ಹೀಗೆ ಇದ್ದೆ, ಹೀಗೆ ಆಯಿತು ಅಂತ. ಅದು ಏನಾಗಿದೆ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಸಹಸ್ರಮೂರ್ಧ ಅದ್ವಿತೀಯ ಕರ್ಣಭೂಷಃ ಪ್ರಿಯಾಯುತಃ. ಸಹಸ್ರಮೂರ್ಧ 1000 ತಲೆ ಹೆಡೆ, ಅದ್ವಿತೀಯ ಕರ್ಣಭೂಷ ಒಂದೇ ಕುಂಡಲ. ರಾಮ ಇದು ಬಲರಾಮನಾಗಿದ್ದಾಗಲೂ ಹಾಗೇ ಇದ್ದ ಅವನು ಮೂಲ ರೂಪದಲ್ಲಿ. ಎಲ್ಲವೂ ಬಂತಂತೆ. ಅನಂತರಂ ಹರೇಶಾರ್ಂಗಂ ತೂಣೌ ಚಾಕ್ಷಯಸಾಯಕೌ ಆಕಾಶಾತ್ ಆಗತೌ ವಿಪ್ರ ತಥಾ ಕೌಮೋದಕಿ ತದಾ. ಪರಮಾತ್ಮನ ಶಾರ್ಂಗವೆಂಬ ಬಿಲ್ಲು, ಆಮೇಲೆ ಎಂದೂ ಖಾಲಿಯಾಗದ ಬತ್ತಳಿಕೆ. ಅದರಿಂದಾಗಿ ಯುದ್ಧ ಮಾಡಬೇಕಾದ್ರೆ ಒಬ್ಬನೇ ಸಾಕು. ಇಲ್ಲಾಂದ್ರೆ ಯುದ್ಧ ಮಾಡಬೇಕಾದ್ರೆ ಒಂದು ದೊಡ್ಡ ದಂಡನ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ಮೊದಲು ಜಾಗ ತೀರ್ಮಾನ ಆಗಬೇಕು ಆಯುಧಗಳನ್ನು ಇಡೋದಕ್ಕೆ. ಅಲ್ಲಿ ಕೆಲವರು ರಕ್ಷಕರು ಇರಬೇಕು, ಸಪ್ಲೈಯರ್ಸ್ ಇರಬೇಕು. ಮಹಾಭಾರತ ಯುದ್ಧದಲ್ಲಿ ಹೀಗ ಅಂದಾಗ ತಂದು ಕೊಡಬೇಕು.
ಆ ತರಹ ಇರುತ್ತೆ. ಇಲ್ಲಿ ಹಾಗಿಲ್ಲ, ಅಕ್ಷಯತಾಯಕೋ, ಎಣೆ ಇರದ ಬಾಣಗಳು, ಅದರಿಂದಾಗಿ ಏನು ಬೇಡ. ಇನ್ನು ಹಲಂಚ ಬಲಭದ್ರಶ್ಚ, ಬಲರಾಮನ ನೇಗಿಲು ಬಂತು, ಸುನಂದ ಅನ್ನುವ ಮುಸಲ ಬಂತು. ತಥೋ ಯುದ್ಧೇ ಪರಾಜಿತ್ಯ ಸಸೈನ್ಯಂ ಮಗಧಾಧಿಪಂ ಪುರೀಂ ವಿವಿಶತುರ್ವೀರೌ ಉಭೌ ರಾಮ ಜನಾರ್ದನೌ. ಯಾವಾಗ ಯುದ್ಧದಲ್ಲಿ ಜರಾಸಂಧನನ್ನು ಸೋಲಿಸಿದರೋ ಆಮೇಲೆ ಅವನು ಓಡಿದ ಆಚೆ, ಇವರು ಪಟ್ಟಣದ ಒಳಗಡೆ ಪ್ರವೇಶ ಮಾಡಿದರು. ಜಿತೆ ತಸ್ಮಿನ್ ಸುದುರ್ವೃತ್ತೆ ಜರಾಸಂಧೇ ಮಹಾಮುನೆ ಜೀವಮಾನೇ ಗತ ಕೃಷ್ಣ ತೇನ ಮನ್ಯತನಾಜಿತಂ. ಯಾವಾಗ ಜರಾಸಂಧ ಸೋತನೋ ಅವಾಗ ಕೃಷ್ಣ ಅಂದ್ಕೊಂಡಂತೆ ನಾಜಿತಂ ಅಮನ್ಯತಾ, ದೇವರು ಅಂದ್ಕೊಂಡಂತೆ ನಾನಿನ್ನೂ ಪೂರ್ತಿ ಗೆದ್ದಿಲ್ಲ, ಯಾಕೆಂದ್ರೆ ಯಾವಾಗ ಬೇಕಾದರೂ ಬರಬಹುದು. ಪುನರಪ್ಯಾಜಗಾಮಾಥ ಜರಾಸಂಧೋ ಬಲಾನ್ವಿತ. ಇಲ್ಲಿ ನಾಜಿತಂ ಇದೇನಿದು ಅಂತ ದೇವರ ಭವಿಷ್ಯಜ್ಞತ್ವ ಮತ್ತೆ ಸರ್ವಜ್ಞತ್ವ ಇದರಿಂದ ಗೊತ್ತಾಗುತ್ತೆ. ನಾ ಇನ್ನೂ ಪೂರ್ತಿ ಗೆದ್ದಿಲ್ಲ ಅನ್ಕೊಂಡ್ರೆ ಅಂದ್ರೆ ಅವನು ಬರ್ತಾನೆ ಇನ್ನೊಮ್ಮೆ ಯುದ್ಧಕ್ಕೆ ಅಂತ. ಹಾಗೆ ಈ ಜನರಿಗೇನು ಅರ್ಥ ಆಗುತ್ತೆ, ಅಯ್ಯೋ ಕಷ್ಟಪಟ್ಟು ಗೆದ್ದಿರಬೇಕು, ಅದರಿಂದಾಗಿ ಛೆ ಈ ಗೆಲುವು ಪೂರ್ಣ ಅಲ್ಲ, ಯಾಕೆ ಅಂತಂದ್ರೆ ಬಹಳ ಕಷ್ಟಪಟ್ಟು ಗೆದ್ದಿದ್ದೇನೆ, ಸ್ವಲ್ಪ ಕೂದಲೆಳೆಯ ಅಂತರದಲ್ಲಿ ಗೆದ್ದಿದ್ದೇನೆ ಅಂತ ಅವನು ಅನ್ಕೊಂಡಿರಬಹುದು ಅಂತ. ಆ ರೀತಿ ಅಧ್ಯಾತ್ಮವನ್ನು ತಿಳಿದವರಿಗೆ ದೇವರು ಭವಿಷ್ಯಜ್ಞ, ಮುಂದೆ ಬಂದೇ ಬರ್ತಾನೆ ಅಂತ ಗೊತ್ತಿತ್ತು ಅಂತ. ಹಾಗೆ ಪುನರಪ್ಯಾಜಗಾಮಾಥ ಜರಾಸಂಧೋ ಮಹಾಬಲಃ ಜಿತಶ್ಚ ರಾಮಕೃಷ್ಣಾಭ್ಯಾಂ ಅಪಕ್ರಾಂತೋ ದ್ವಿಜೋತ್ತಮ. ಮತ್ತೆ ಬಂದ, ಮತ್ತೆ ಸೋತು ಓಡಿದ. ದಶಚಾಷ್ಟೌ ಚ ಸಂಗ್ರಾಮಾನ್ ಏವಮತ್ಯಂತ ದುರ್ಮದಃ ಯದುಭಿರ್ಮಾಗಧೋ ರಾಜ ಚಕ್ರೆ ಕೃಷ್ಣ ಪುರೋಗಮೈಃ. ಈ ರೀತಿ ಕಾಲಾಂತರಗಳಲ್ಲಿ ಒಮ್ಮೆಲೆ ಅಂತಲ್ಲ, 18 ಬಾರಿ ಯುದ್ಧ ಮಾಡಿದ್ದಾನೆ. ಒಟ್ಟು ಅವನ ಶ್ರೀಕೃಷ್ಣನ 55ನೇ ವಯಸ್ಸಿನ ತನಕ, ಅವನ 14ನೇ ವಯಸ್ಸಿನಲ್ಲಿ ಶುರು ಆಗಿದ್ದು, 15 ಅಂತ ಇಟ್ಕೊಳ್ಳಿ ಒಂದು ಲೆಕ್ಕಕ್ಕೆ, ಸುಮಾರು 35 ವರ್ಷ ನಿರಂತರ ಯುದ್ಧ. 35 ವರ್ಷಗಳಲ್ಲಿ 18 ಬಾರಿ ಯುದ್ಧ ಮಾಡಿದ್ದಾನೆ. ಬೇರೆ ಬೇರೆ ಸಂದರ್ಭದಲ್ಲಿ, ಬೇರೆ ಬೇರೆ ಕಾರಣಕ್ಕಾಗಿ, ಬೇರೆ ಬೇರೆ ಇದಕ್ಕಾಗಿ. ಅದು ಮಾಡಿದ ಯುದ್ಧ ಕೆಲವರು ಬೇರೆ ಇಡಬೇಕು ಅಂತಾರೆ ಸಂಪ್ರದಾಯಜ್ಞರು. 18 ಬಾರಿ ದಾಳಿ ಮಾಡಿದ ಅಂತ, ಮಧುರೆಗೆ ದಾಳಿ ಮಾಡಿದ. ಆಮೇಲೆ ಅವನು 25ನೇ ವಯಸ್ಸಿನಲ್ಲಿ ಬದಲಾಗಿದ್ದದು. ಆಮೇಲೂ ಯುದ್ಧಗಳು ನಡೀತು. ಸೇಡು ತೀರಿಸ್ಕೊಳ್ಳಿಕ್ಕಾಗಿ 18 ಬಾರಿ ಬಂದದ್ದು. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಯುದ್ಧ ಇತ್ತು. ಸರ್ವೇಶ್ವೇತೇಷು ಯುದ್ಧೇಷು ಯಾದವೈಸ್ತಪರಾಜಿತಃ ಅಪಕ್ರಾಂತೋ ಜರಾಸಂಧಃ ಸ್ವಲ್ಪ ಸೈನ್ಯೈರ್ಬಲಾಧಿಕಃ. ಆ ಎಲ್ಲ ಯುದ್ಧಗಳಲ್ಲೂ ಸೋತು ಓಡಿ ಹೋಗಿದವ ಜರಾಸಂಧ. ನ ತದ್ಬಲಂ ಯಾದವಾನಾಂ ವಿಜಿತಂ ಯದನೇಕಚಃ ತತ್ತು ಸನ್ನಿಧಿ ಮಾಹಾತ್ಮ್ಯಂ ವಿಷ್ಣೋರಂಶಸ್ಯ ಚಕ್ರಿಣಃ. ಯಾದವರು ಮಾತ್ರ ಸೋಲಿಲ್ಲ, ಯಾಕೆ ಅಂದರೆ ದೇವರ ಸನ್ನಿಧಾನದ ಮಹತ್ವ ಅದು. ಮನುಷ್ಯ ಧರ್ಮಶೀಲಸ್ಯ ಲೀಲಾಸಾ ಜಗತೀಪತೆ ಅಸ್ತ್ರಾಣ್ಯನೇಕ ರೂಪಾಣಿ ಯದರಾತಿಷು ಮುಂಚತಿ ಮನಸೈವ ಜಗತ್ಸೃಷ್ಟಿಂ ಸಂಹಾರಂ ಚ ಕರೋತಿ ಯಃ ತಸ್ಯಾರಿ ಪಕ್ಷಕ್ಷಪಣೆ ಕಿಯಾನುದ್ಯಮ ವಿಸ್ತರಃ. ದೇವರು 18 ಬಾರಿ ಯುದ್ಧ ಮಾಡಬೇಕಾಯ್ತಾ? ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಆಯುಧಗಳನ್ನು ಶಾರ್ಪ್ ಮಾಡಿಸಿ ಮತ್ತೆ ಆ ಮಧುರೆಯನ್ನು ದುರಸ್ತಿ ಮಾಡಿಸಿ. ಅವನು ಕಂಸ ಸರಿಯಾಗಿ ಮೈಂಟೈನ್ ಮಾಡಿರಲಿಲ್ಲ. ನಾನು ಜರಾಸಂಧನ ಅಳಿಯ, ನಾವೇ ಬೇರೊಬ್ಬರ ಹತ್ರ ಹೋಗಿ ದಾಳಿ ಮಾಡಬೇಕೇ ವಿನಃ ಬೇರೆಯವ್ರು ಯಾರು ನಮಗೆ ಬರ್ತಾರೆ? ಊರಿಗೆಲ್ಲ ಪುಂಡ್ರಾಗಿರೋರು ನಾವು, ನಮಗೆ ಯಾರು ತುಂಟುತನ ಮಾಡ್ತಾರೆ ಅಂತ ಸರಿಯಾಗಿ ಪ್ರಾಕಾರಗಳನ್ನು ಕಟ್ಟಿಸಿರಲಿಲ್ಲ. ಆಯುಧಗಳೆಲ್ಲ ತುಕ್ಕು ಹಿಡಿದೋಗಿತ್ತು. ಇದು ಜರಾಸಂಧನ ಒಂದು ಆಯುಧ ಚಾಲೆಯ ಪರಿಸ್ಥಿತಿ. ಕಂಸ ಅವನು ಇದನ್ನೇ ದಾಳಿ ಮಾಡಿದ. ದೇವರೇನು ಮಾಡಿದ? ಕ್ರಮವಾಗಿ ಅದನ್ನೆಲ್ಲ ಸರಿ ಮಾಡಿಸಿ. ಇದೆಲ್ಲ ಬೇಕಾ ದೇವರಿಗೆ?
ಮನುಷ್ಯ ಧರ್ಮಶೀಲಸ್ಯ, ಮನುಷ್ಯರಂತೆ ಮಾಡಬೇಕು. ಆದ್ದರಿಂದ ದೇವರೇನು ಮಾಡಿದ, ಅದನ್ನೆಲ್ಲ ಮಾಡೋದು, ಮತ್ತು ಆಯುಧಗಳನ್ನು ಯಥಾಪ್ರಕಾರ ಬಳಸೋದು. ಆಯುಧಗಳನ್ನು ಯಾಕೆ ಬಳಸಬೇಕು? ಹೃದಯದ ಒಳಗಡೆ ನಿಂತು ಹೃದಯ ಸ್ತಂಭನ ಮಾಡಿಬಿಟ್ರೆ ಮುಗಿದ, ದಬಕಕ್ಕೆ ಆಡಿ ಬಿದ್ದೋಗ್ಬಿಡ್ತಾನೆ. ಇದು ಮನುಷ್ಯ ಲೀಲೆಯೇ. ಮನಸೈವ ಜಗತ್ ಸೃಷ್ಟಿಂ ಸಂಹಾರಂತ ಕರೋತಿಯ, ದೇವರು ಸಂಕಲ್ಪದಿಂದಲೇ ಸಂಹಾರವನ್ನು ಸೃಷ್ಟಿಯನ್ನು ಮಾಡ್ತಾನೆ. ಅಂಥದ್ದು ಇದ್ಯಾವುದು? ತಸ್ಯ ಅರಿಪಕ್ಷ ಕ್ಷಪಣೆ ಕಿಯಾನ್ ಉದ್ಯಮ ವಿಸ್ತಾರ, ಯಾಕಷ್ಟು ಶ್ರಮ ಪಡಬೇಕು? ಇದು ಮನುಷ್ಯ ಲೀಲೆ. ಯಾಕಂದ್ರೆ ಅವನ ಪಾಠ ಕಲಿತವರು ಈ ತರಹ ಮಾಡಬೇಕು ಅಂತ ಮುಂದೆ ಕಲಿತಾರೆ. ಅಷ್ಟು ಶಕ್ತಿ ಇರಲ್ಲ. ದೇವರು ಏನು ಕ್ರಿಯೆ ಮಾಡಿ ತೋರಿಸಿಲ್ಲ, ಮತ್ತೆಂತ ಮಾಡೋದು? ಹಾಗಾಗತ್ತೆ. ತಥಾಪಿಯೋ ಮನುಷ್ಯಾಣಾಂ ಧರ್ಮಸ್ತಮನು ವರ್ತತೆ ಕುರುವನ್ ಬಲವತಾ ಸಂಧಿಂ ಹೀನೈರ್ಯುದ್ಧಂ ಕರೋತ್ಯತೌ ಸಾಮಚೋಪ ಪ್ರದಾನಂಚ ತಥಾ ಭೇದಂಚ ದರ್ಶಯನ್ ಕರೋತಿ ದಂಡಪಾತಂಚ ಕ್ವಚಿದೇವ ಪಲಾಯನಂ. ರಾಜನಾದವನು ಎಲ್ಲ ಮಾಡಬೇಕು, ಬಲಿಷ್ಠರೊಡನೆ ಸಂಧಿಯನ್ನು ಮಾಡಿಕೊಳ್ಬೇಕು. ಕುರುವನ್ ಬಲವತಾ ಸಂಧಿಂ ಹೀನೈರ್ಯುದ್ಧಂ, ತಮಗಿಂತ ಕೆಳಗಿನವರ ಹತ್ರ ಯುದ್ಧ ಮಾಡಬೇಕು. ಸಾಮಚ ಉಪಪ್ರದಾನಂಚ, ಎಲ್ಲ ಕಡೆ ಹೊಡಿತಾ ಇರೋದೇ ಅಲ್ಲ, ಕೆಲವೊಂದು ಕಡೆ ನೆಗೋಷಿಯೇಟ್ ಮಾಡಬೇಕು, ಸಾಮ. ಆಮೇಲೆ ಉಪಪ್ರದಾನಂ, ಅವನಿಗೆ ಕೆಲವು ದುಡ್ಡು ಮೊದಲಾದವುಗಳನ್ನು ಕಳಿಸಿ ಅವನಿಗೆ ನಮ್ಮ ಮೇಲೆ ಬೀಳದಂತೆ ನೋಡಿಕೊಳ್ಬೇಕು. ಇನ್ನು ಭೇದಂಚ ದರ್ಶಯನ್, ಅವರಿವರಿಬ್ಬರಲ್ಲಿ ತಂದು ಹಾಕ್ಬಿಡ್ಬೇಕು. ಕರೋತಿ ದಂಡಪಾತಂಚ, ಇದೆಲ್ಲಕ್ಕೂ ಮೀರಿದಾಗ ಹೊಡಿತಾನೆ ತಾನೇ ಹೋಗಿ. ಕ್ವಚಿದೇವ ಪಲಾಯನಂ, ಯಾವುದೋ ಒಂದೆರಡು ಕಡೆ ದೇವರು ಪಲಾಯನ ಮಾಡಿದ್ದಿದೆ, ಅದಕ್ಕೆ ರಣಛೋಡ್ ಬಾಬಾ ಅಂತ ಯುದ್ಧ ಬಿಟ್ಟು ಓಡಿ ಹೋದವ. ಅವನನ್ನ ದೇವರಾಗಿ ಆರಾಧನೆ ಮಾಡೋದು ನಮ್ಮಲ್ಲಿ ಮಾತ್ರ ಅಲ್ಲ. ಅವರು ಕೂಡ ಪ್ರೊಫೆಟ್ ಮೊಹಮ್ಮದ್ ಒಂದು ಗುಹೆಯಲ್ಲಿ ಅಡಗಿಕೊಂಡಿದ್ದ, ಅಲ್ಲಿ ಅಲ್ಲಾಹುವಿನ ಅನುಗ್ರಹದಿಂದ ಇದು ಬಂತು, ಏನು ಜೇಡ ಬಲೆ ಕಟ್ಟಿತು, ಇವರು ಒಳಗಡೆ ಇದ್ರು. ಆಗ ಇನ್ನೇನು ಶತ್ರುಗಳೆಲ್ಲ ಒಂದಷ್ಟು ಜನ ಇದ್ದಾರೆ, ಅವರು ಇವರೊಬ್ಬರೇ ಸಿಕ್ಬಿದ್ದಿದ್ದಾರೆ, ಇಲ್ಲೇ ಇದ್ದಾರೆ ಅಂತಲೂ ಗೊತ್ತು ಅವ್ರಿಗೆ. ಬಂದ್ರಂತೆ, ಇದೇ ಸ್ಪಾಟಲ್ಲಿದ್ದಾರೆ. ಯಾರೋ ಒಬ್ಬ ತರದಂತೆ, ಅವನು ಒಳಗಡೆ ಹೋಗಿರಲ್ಲ ಕಣೋ, ಒಳಗಡೆ ಹೋಗಿ ನೋಡಬೇಡಿ, ಯಾಕೆಂದ್ರೆ ಜೇಡ ಬಲ ಕಟ್ಟಿದೆ. ಅಷ್ಟು ಬೇಗ ಹೇಗೆ ಜೇಡ ಬಲೆ ನೈದಿತು ಅಂತ ಆಶ್ಚರ್ಯ. ಹೀಗೆ ಅವರು ಈ ತರದ್ದನ್ನು ಆರಾಧನೆ ಮಾಡ್ತಾರೆ. ಅವರು ಅಚಿಂತ್ಯ ಶಕ್ತಿ ಅಂತ ಅನ್ನಲ್ಲ, ನಮಗೆ ಅಚಿಂತ್ಯ ಶಕ್ತಿ ಅದು ಇದೇ, ಅದಕ್ಕಾಗಿ ಹೇಳ್ತೇವೆ. ಅವರು ಇದೇ ಹೇಳ್ಬೋದಿತ್ತಲ್ಲ. ನಮ್ಮನ್ನು ಅನುಕರಣೆ ಮಾಡುವ ಬುದ್ಧಿಯೂ ಬಂದಿಲ್ಲ ಕಡೆಗೆ. ಎಲ್ಲದರಲ್ಲೂ ಕಾಪಿ ಹೊಡಿತಾರೆ, ಇದರಲ್ಲಿ ಕಾಪಿ ಹೊಡೆಯುವ ಬುದ್ಧಿ ಬರಲಿಲ್ಲ. ದೇವ್ರ ದಯೆ. ಮನುಷ್ಯ ದೇಹಿನಾಂ ಚೇಷ್ಟಾಂ ಇತ್ಯೇವ ಮನುವರ್ತತೆ ಲೀಲಾ ಜಗತ್ಪತೆಸ್ತಸ್ಯ ಛಂದತ ಪರಿವರ್ತತೆ. ಹೀಗೆ ಮನುಷ್ಯರ ಕ್ರಿಯೆಯನ್ನು ದೇವರು ಹೀಗೆ ವಿಡಂಬಿಸುತ್ತಾನೆ, ಅನುಕರಣೆ ಮಾಡ್ತಾನೆ. ಈ ಲೀಲೆಯೂ ಕೂಡ ದೇವರ ಬಯಕೆ, ನಾನು ಹೀಗೆ ಮಾಡಬೇಕು ಅಂತ. ಹೀಗೆ 22ನೇ ಅಧ್ಯಾಯ ಮುಗಿದಿದೆ. ಗಾರ್ಗ್ಯಂ ಗೋಷ್ಠ್ಯಾಂ ದ್ವಿಜಂ ಕ್ಷಾಲಃ ಷಂಢ ಇತ್ಯುಕ್ತವಾನ್ ದ್ವಿಜ ಯದೂನಾಂ ಸನ್ನಿಧೌ ತರವೇ ಜಹಸುರ್ಯಾದವಾಸ್ತದಾ. ಒಂದು ಬಾರಿ ಗರ್ಗಗೋತ್ರದ ಬ್ರಾಹ್ಮಣ, ಅವನು ಬೇರೆ ಯಾರೂ ಅಲ್ಲ, ಕೃಷ್ಣನಿಗೆ ನಾಮಕರಣ ಮಾಡಿದ ಮಹಾನುಭಾವ. ಆ ನಾಮಕರಣ ಮಾಡಿದ ಮಹಾನುಭಾವ ಹೀಗೆ ಇದ್ದಾನೆ. ನಿಜವಾಗಿಯೂ ಅವನು ಮಹಾನುಭಾವನೆ. ಅನುಭಾವ ಅಂದರೆ ಮಹಿಮೆ ಅಥವಾ ಭಕ್ತಿ. ಮಹಾನುಭಾವ ಅಂತಂದ್ರೆ ಬಹಳ ಭಕ್ತಿ ಇರುವವ ಅಂತ, ಭಕ್ತನೇ ಅವನು. ಆದರೆ ಅವರ ಹೆಂಡತಿಯ ತಮ್ಮ ಷಂಢ ಅಂದ್ಬಿಟ್ಟ, ಮಕ್ಕಳಾಗಿರ್ಲಿಲ್ಲ ಅಂತ ಕಾಣುತ್ತೆ. ಷಂಢ ನೀನು, ನಪುಂಸಕ, ಇಂಪೊಟೆಂಟ್ ಅಂತ ಬೈದ. ತತಕ್ಕೋಪರೀತಾತ್ಮ ದಕ್ಷಿಣಾಪಥಮೆತ್ಯತಃ ಸುತಮಿಚ್ಛನ್ ತಪಸ್ತೇಪೆ ಯದು ಚಕ್ರಭಯಾವಹಂ. ಆಗ ಅವನಿಗೆ, ನಾನು ಈಗ ತಾನೇ ಕೆಲವು ವರ್ಷಗಳ ಹಿಂದೆ, ಅಂದರೆ ಇದು ಸುಮಾರೊಂದು 5 ವರ್ಷದ ಡಿಫ್ರೆನ್ಸ್, ಕೃಷ್ಣನಿಗೆ ನಾಮಕರಣ ಆಗಿ ಸುಮಾರು 5ನೇ ವಯಸ್ಸಿನಲ್ಲಿ, ಕೃಷ್ಣನಿಗೆ 5ನೇ ವಯಸ್ಸಾಗಿರ್ಬೇಕಾದ್ರೆ ಈ ಘಟನೆ ಆಗಿದ್ದು. 4 ಅಂತ ಇನ್ನೂ ಪರ್ಫೆಕ್ಟ್ ಆಗಿ ಹೇಳಬೇಕು ಅಂದರೆ
4 3 ನಾಮಕರಣ ಮಾಡಿ ಬಂದಿದ್ದಾನೆ. ಇವ್ರಿಗೆಲ್ಲ ಹೇಳಿದ. ಇವ್ರಿಗೆ ಓ ಹೌದಾ ಅಂತ ಅವತ್ತು ನಮಸ್ಕಾರ ಬೇರೆ ಮಾಡಿದ್ರು. ಆದರೆ ಅವರ ಹೆಂಡತಿಯ ತಮ್ಮನೋ ಅಣ್ಣನೋ ಅವನು ಶಶಾಲ ಆಕ್ಷಿಪತ್, ಓ ಷಂಡ ನೀನು ಅಂತ ಅವನಿಗೆ ಸಿಟ್ಟು ಬಂತು. ಇವರು ನನ್ನನ್ನು ಷಂಡ ಅಂತ ಅನ್ಬೇಕಾದ್ರೆ ಯಾದವರೆಲ್ಲ ನಕ್ಕದ್ದು ಯಾಕೆ? ನಮಗೊಬ್ಬ ಬಲಿಷ್ಠನಾದ ನಾಯಕ ಬರ್ತಾನೆ ಅಂತಲ್ವಾ, ಆ ನಾಯಕನನ್ನೇ ಇಲ್ಲವಾಗುವಂತೆ ನಾನು ಒಬ್ಬ ಮಗನನ್ನು ಪಡಿತೇನೆ ಅಂತ ಹೋಗಿ ತಪಸ್ಸು ಮಾಡಿದ. ಆರಾಧಯನ್ ಮಹಾದೇವಂ ಲೋಹಚೂರ್ಣಮಭಕ್ಷಯತ್, ಕಬ್ಬಿಣದ ಪುಡಿಯನ್ನು ತಿಂತ ತಪಸ್ಸು ಮಾಡಿದ. ದದೌ ವರಂ ಚತುಷ್ಟೋಸ್ಮೈ ವರ್ಷೇತು ದ್ವಾದಶೇ ಹರಹ, ಅವನಿಗೆ ಸಿಕ್ಕಿತು ವರ. ಸಂತೋಷಯಾಮಾಸ ಚ ತಂ ಯವನೇ ಶೋಷನಾತ್ಮಜ ತದ್ಯೋಷಿತ್ ಸಂಗಮಚ್ಚಾಸ್ಯ ಪುತ್ರೋ ಭೂದಲಿ ಸನ್ನಿಭ. ಅವನಿಗೆ ಅಲ್ಲಿ ಒಬ್ಬ ಯವನ ರಾಜ ಇದ್ದ. ಅವನಿಗೆ ಮಗ ಇರಲಿಲ್ಲ. ಅವನ ಹತ್ತಿರ ಒಬ್ಬಳು ಇದ್ಲು. ಅವಳು ಯಾರು ಅಂತ ಗೊತ್ತಿಲ್ಲ. ಅವಳನ್ನ ಕಳಿಸ್ದ. ಹೋಗು, ಆ ಋಷಿ ಗರ್ಗ ಇದ್ದಾನಲ್ಲ, ಅವನಿಗೆ ವರ ಸಿಕ್ಕಿದೆ ಮಹಾದೇವನದ್ದು, ಕೃಷ್ಣನನ್ನ ಕೊಲ್ಲುವ ಒಬ್ಬ ಮಗ ಬರ್ತಾನಂತೆ, ನೀನು ಹೋಗಿ ಸಂಗ ಮಾಡಿದ್ರೆ ನಿನ್ನ ಹೊಟ್ಟೆಯಲ್ಲೇ ಅವನು ಹುಟ್ಟುತ್ತಾನೆ ಅಂತ. ತಂ ಕಾಲ ಯವನಂ ನಾಮ ರಾಜ್ಯೇಸ್ವೇ ಯವನೇಶ್ವರ ಅಭಿಷಿಚ್ಯ ವನಂ ಯಾತಃ ವಜ್ರಾಗ್ರ ಕಠಿಣೋರಸಂ. ಅವನು ಹುಟ್ಟಿದಾಗಿನಿಂದ ಕಾಯ್ತಾ ಇದ್ದಿದ್ದು ಒಂದಕ್ಕೆ, ಕೃಷ್ಣನನ್ನ ಯಾವಾಗ ಕೊಂದೇನು ಅಂತ. ಅದಕ್ಕೆ ಅವನ ಹೆಸರು ಕಾಲಯವನ. ಕಾಲವನ್ನು ಕಾಯ್ತಾ ಇರುವ ಯವನ, ಮಿಸ್ಟರ್ ಎಕ್ಸ್ಪೆಕ್ಟಿಂಗ್. ಲಾಯರ್ ಪರಿಭಾಷೆ ಮಿಸ್ಟರ್ ಆಂಟಿಸಿಪೇಟರಿ. ಅಂತಹ ಕಾಲಯವನ ರಾಜ್ಯೇಸ್ವೇ ಯವನೇಶ್ವರ ಅಭಿಷಿಚ್ಯ ವನಂ ಯಾತಃ. ಅವನು ದೊಡ್ಡವನಾಗ್ತಾ ಇದ್ದ ಹಾಗೆ ಈ ಯವನ ಅಂತ ಇದ್ನಲ್ಲ, ಅವನು ಈ ಕಾಲಯವನನ್ನ ಅಭಿಷೇಕ ಮಾಡಿ ಕಾಡಿಕೊಟ್ಟವನ. ಸತು ವೀರ್ಯ ಮದೋನ್ಮತ್ತಃ ಪೃಥಿವ್ಯಾಂ ಬಲಿನೋ ನೃಪಾನ್ ಅಪೃಚ್ಛನ್ ನಾರದಸ್ತಸ್ಮೈ ಕಥಯ ಮಾಸ ಯಾದವಾನ್. ಅವನು ಕೇಳ್ತಾ ಇದ್ದ, ಯಾರೋ ಒಬ್ಬ ಕೃಷ್ಣ ಇದ್ದಾನಂತೆ, ಅವನು ಯಾರು ಅಂತ ಕೂಡ ಗೊತ್ತಿಲ್ಲ, ಅವನು ಕೊಲ್ಬೇಕಂತೆ, ಅವನು ಎಲ್ಲಿ ಸಿಗ್ತಾನೆ? ಇದ್ದ ಬಿದ್ದ ರಾಜರನ್ನೆಲ್ಲ ಕೇಳ್ತಾ ಇದ್ದ. ಆಗ ಅವ್ರು ಹೇಳಿದ್ರು, ಇಲ್ಲಪ್ಪ ಯಾದವರು ಅಂತ ಒಬ್ರು ಇದ್ದಾರೆ, ಆಯ್ತಾ, ಆ ಯಾದವರ ನಡುವೆ ಕೃಷ್ಣ ಇದ್ದಾನೆ ಅಂತ. ಮ್ಲೇಚ್ಛ ಕೋಟಿ ಸಹಸ್ರಾಣ ಸಹಸ್ರೈ ಶೋಭಿತಂ ವೃತಃ ಗಜಾಶ್ಚ ರಥ ಸಂಪನ್ನೈ ಚಕಾರ ಪರಮೋದ್ಯಮಂ. ಮ್ಲೇಚ್ಛ ಕೋಟಿ ಸಹಸ್ರಾಣಂ, ಕೋಟಿ ಮ್ಲೇಚ್ಛರನ್ನ ತಗೊಂಡು ಬಂದ. ಪ್ರಯಯವು ಸೌವ್ಯವನ್ನಿಚ್ಛನ್ ಸೌವ್ಯವಚ್ಛಿನ್ನಂ ಛಿನ್ನಯಾನೋ ದಿನೇ ದಿನೇ ಯಾದವಾನ್ ಪ್ರತಿಸಾಮರ್ಶೋ ಮೈತ್ರೇಯ ಮಧುರಾಂ ಪುರೀಂ. ಸರಿ, ಬಂದ ಬಂದ ಬಂದ, ನಿರಂತರವಾಗಿ ಬರ್ತಾ ಇದ್ದ. ಛಿನ್ನಯಾನೋ ದಿನೇ ದಿನೇ ಅಂತಿದೆ. ಕತ್ತರಿಸಲ್ಪಟ್ಟ ಕುದುರೆ ಮೊದಲಾದವುಗಳುಳ್ಳವನಾಗಿ ಬಂದ ಅಂತ. ಏನಿದು ಕತ್ತರಿಸಲ್ಪಟ್ಟ ಕುದುರೆ ಉಳ್ಳವನಾಗಿ ಬಂದ? ಏನ್ರಿ ಅದು? ಅವನು ಬರ್ಬೇಕಾದ್ರೆ ಕುದುರೆ ಸತ್ತೋಯ್ತಾ? ಆ ಥರದ್ದು ಬಹಳ ಕುದುರೆ ಸತ್ತಿತಾ? ರಥ ಅವನು ಭಾರ ತಡಿಲಾರದೆ ಹಾಳಾಯ್ತಾ? ಏನ ಹಾಗಂದ್ರೆ ಚಿನ್ನಯಾನ ಅಂತಂದ್ರೆ? ಅದಕ್ಕೆ ಚಿನ್ನಯಾನ ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಒಂದು ಹೇಳ್ತಾರೆ, ಛೇದಕವಾದ ಯಾನ ಅವನಿಗಿತ್ತು. ಚಿನ್ನಯಾನ ಅಲ್ಲ, ಛೇದಕ ಯಾನ. ಏನು ಛೇದಕ? ತದಶ್ವಮೂತ್ರ ವಿಷ್ಠಿತೈ ಬಭೂವ ನಾಮ ತಶಕೃತ್. ಅವನ ಕುದುರೆಯ ಅವನು ಕರ್ಕೊಂಬಂದಲ್ಲ, ಆ ಕುದುರೆಗಳ ಮಲಮೂತ್ರದಿಂದ ಒಂದು ನದಿ ಆಗೋಯ್ತಂತೆ. ಆ ನದಿಯ ಹೆಸರು ಶಕೃತ್ ಅಂತ. ಶಕೃತ್ ಅಂದ್ರೆ ಮಲ. ಆಗ ಅದರ ಜನಕ್ಕೆ ನಾಶ ಆಗಬಾರದು ಅಂತ ಹೇಳಿ ವ್ಯಶೋಷಯದ್ಧಿ ಮಾರುತಃ. ತಾತ್ಪರ್ಯ ನಿರ್ಣಯ ನಾನು ಹೇಳ್ತಾ ಇರೋದು.
ವಾಯುದೇವರು ಏನು ಮಾಡಿದ, ದೇವರ ಆಜ್ಞೆಯಂತೆ ವಾಯುದೇವ ಅದನ್ನು ಭೂಮಿಯೊಳಗಡೆ ಇಂಗಿಸಿದ. ಕಲೌತು ಯಾವ ಹೆದೃತಂ, ಕಲಿಯುಗದಲ್ಲಿ ಮತ್ತೆ ಅದು ಭೂಮಿಯಿಂದ ರಾಪಕ್ಕ ಮೇಲ್ಗಡೆ ಬರುತ್ತಂತೆ. ಯಾರು ಗೊತ್ತು, ನಮ್ಮ ಹತ್ರನೇ ಹರಿತಾ ಇರಬಹುದು. ಮುಂದೆ ಇನ್ನೂ ವೇಗವಾಗಿ ಕಾರ್ಖಾನೆಗಳ ವೇಸ್ಟೇಜನ್ನೆಲ್ಲ ಒಳಗೊಂಡು ಬರಬಹುದು, ಯಾರು ಗೊತ್ತು. ಇರಲಿ. ಅದರಿಂದಾಗಿ ಚಿನ್ನಯಾನ ಅಂತಂದ್ರೆ ಛೇದಕ ಯಾನ ಅಂತ ಅರ್ಥ. ಅವನು ಬಂದ. ಯಾದವಾನ್ ಪ್ರತಿಸಾಮರ್ಶ್ಯ ಕೃಷ್ಣೋಪಿ ಚಿಂತಯಾಮಾಸ ಕ್ಷಪಿತಂ ಯಾದವಂ ಬಲಂ ಯವನೇನ ರಣೇ ಗಮ್ಯಂ ಮಾಗಧಸ್ಯ ಭವಿಷ್ಯತಿ. ಕೃಷ್ಣ ಯೋಚನೆ ಮಾಡಿದ, ಈಗ ಕಾಲಯವನ ಎಲ್ಲ ಯಾದವರನ್ನ ಕೊಂದ್ರೆ ಜರಾಸಂಧನ ಪರ ಆಗ್ತಾನೆ. ಯಾಕೆಂದ್ರೆ ಜರಾಸಂಧ ಯಾದವರನ್ನ ಮುಗಿಸ್ಬೇಕು ಅಂತಾನೆ ಇರೋದು. ನನ್ನ ಅಳಿಯ ಸತ್ತ, ಅದಕ್ಕೆ ಯಾವ ಯಾದವರು ಬದುಕಿರಬಾರದು. ಇದು ಅವನ ಪ್ಲಾನು, ಇದು ಅವನ ಸಂಕಲ್ಪ. ಅದರಿಂದಾಗಿ ಅವರಿಬ್ಬರು ಒಂದಾಗ್ತಾರೆ. ಮಾಗಧಸ್ಯ ಬಲಂ ಕ್ಷೀಣಂ ಸಕಾಲ ಯವನೋ ಬಲಿ ಹಂತೈತದೇವ ಮಾಯಾತಂ ಯದೂನಾಂ ವ್ಯಸನಂ ದ್ವಿಧಾ. ಮಾಗಧನ ಬಲ ಕ್ಷೀಣ ಆಯಿತು ಅಂತಂದ್ರೆ ಈತ ಕಾಲಯವನ ಎದ್ದ. ಈಗ ತಾನೇ ಒಂದು ಜರಾಸಂಧನನ್ನ ಹಿಮ್ಮೆಟ್ಟಿಸಿ ನೆಮ್ಮದಿಯಿಂದ ಉಸಿರು ಬಿಡ್ತಾ ಇದ್ದೀವಿ ಅನ್ಬೇಕಾದ್ರೆ ಇವನೊಬ್ಬ ಹೊಸ ಶತ್ರು ಹುಟ್ಕೊಂಡ. ಅಯ್ಯೋ ದೇವರೇ, ಯಾದವಾನಾಂ ಯದೂನಾಂ ವ್ಯಸನಂ ದ್ವಿಧಾ ತಸ್ಮಾತ್ ದುರ್ಗಂ ಕರಿಷ್ಯಾಮಿ ಯದೂನಾಮರಿ ದುರ್ಜಯಂ ಸ್ತ್ರೀಯೋಪಿ ಯತ್ರ ಯುದ್ಧೇಯು ಕಿಂ ಪುನರ್ವೃಷ್ಣಿ ಪುಂಗವಾಹ. ಅದರಿಂದಾಗಿ ಒಂದು ದುರ್ಗ, ಒಂದು ಕ್ಯಾಸಲ್ ಅದನ್ನು ನಿರ್ಮಾಣ ಮಾಡಬೇಕು. ಸ್ತ್ರೀಯೋಪಿ ಯತ್ರ ಯುದ್ಧೇಯು, ಅಲ್ಲಿ ನಿಂತರೆ ಹೆಣ್ಣು ಮಕ್ಕಳು ಯುದ್ಧ ಮಾಡಲಿಕ್ಕೆ ಅನುಕೂಲ ಆಗಬೇಕು. ಇನ್ನು ಪುರುಷರ ಕತೆ ಬಿಟ್ಟಾಕಿ. ಕೃಷ್ಣ ಮೊದಲು ಯುದ್ಧ ವಿದ್ಯೆಯನ್ನ ಹೆಣ್ಣು ಮಕ್ಕಳಿಗೆ ಹೇಳಿಕೊಟ್ಟಿದ್ದು. ಸುಭದ್ರೆಗೆ ರಥವನ್ನು ಓಡಿಸುವ ಒಂದು ಟ್ರೈನಿಂಗ್ ಕೊಟ್ಟ. ಸತ್ಯಭಾಮೆ ಯುದ್ಧ ಮಾಡೋದು. ಎಲ್ಲಿಂದ ಯುದ್ಧ ಮಾಡಿದ್ದವಳು? ಲೋಕದಲ್ಲಿ ಅವಳು ಎಲ್ಲೋ ಒಂದ್ ಕಡೆ ಯುದ್ಧ ಶುರು ಮಾಡಿರ್ಬೇಕಲ್ಲ, ಇಲ್ಲಿಂದಲೇ. ಅದೇ ನರಕಾಸುರನನ್ನ ಕೊಲ್ಲುವಾಗ ಮತ್ತೆ ದೇವತೆಗಳನ್ನೆಲ್ಲ ಸೋಲಿಸಿದ್ದು ಸತ್ಯಭಾಮೆ, ಪಾರಿಜಾತ ಅಪಹರಣದ ಸಂದರ್ಭದಲ್ಲಿ. ಹೀಗಾಗಿ ಹೆಣ್ಣು ಮಕ್ಕಳಿಗೆ ಯುದ್ಧ ವಿದ್ಯೆಯನ್ನು ಕೊಟ್ಟ ಮೊದಲಿಗರು ಯಾರು ಅಂದ್ರೆ ನೀವು ಕೃಷ್ಣ ಅಂತ ಅನ್ಬೇಕು. ತನ್ನ ತಂಗಿಯನ್ನ ಓಡ್ ಹೋಗ್ಲಿಕ್ಕೆ ರೆಡಿ ಮಾಡಿದವನು ಅವನೇ, ಮೊದಲ ಅಣ್ಣ. ಯಾರು ಹಂಗೆ ಮಾಡ್ತಾರೆ? ಅದರಿಂದ ಹೆಣ್ಣು ಮಕ್ಕಳೂ ಯುದ್ಧ ಮಾಡಲಿಕ್ಕೆ ಅನುಕೂಲವಾದ ಒಂದು ದುರ್ಗವನ್ನು ನಿರ್ಮಾಣ ಮಾಡುತ್ತೇನೆ. ಮಯಿ ಮತ್ತೆ ಪ್ರಮತ್ತೇವಾ ಸುಪ್ತೆ ಪ್ರವಸಿತೇಪಿವಾ ಯಾದವ ವಿಭವಂ ದುಷ್ಟ ಮಾ ಕುರುವಂತ್ಯರ ಯೋಧಿಕಾ. ನಾನು ಮಲಗಿದ್ರೆ, ಮೈ ಮರೆತಿದ್ರೆ, ಎಲ್ಲಾರಿದ್ರೆ, ನಾನು ಏನಾದರೂ ಅವರನ್ನ ಇನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಆ ಥರದ ವ್ಯವಸ್ಥೆ ಮಾಡಬೇಕು ಅಂತ ಹಾಗೆ ಮಾಡಿದ್ನಲ್ಲ. ದೇವರು ಅಲ್ಲಿ ಹೋಗಿರ್ತಿದ್ದ ಈ ಪಾಂಡವರ ಕಡೆಗೆ. ವಿಷಯ ಗೊತ್ತಾದ ಕೂಡಲೇ ಬರ್ತಾ ಇದ್ದ. ಹಾಗಾಯ್ತು. ಇತಿ ಸಂಚಿಂತ್ಯ ಗೋವಿಂದ. ಅದಕ್ಕೆ ಸೀಟ್ ಕಂಡ್ಕೊಂಡಿರೋ ತಾರ್ಲೆ ತಾಪತ್ರಯವೇ ಬೇಡ ಅಂತ ಅವನೇನು ಮಾಡಿದ, ಫ್ರೀಲಾನ್ಸರ್ ಆಗಿ ಕೆಲಸ ಮಾಡಿಬಿಟ್ಟ ಕೃಷ್ಣ. ಅದಕ್ಕೆ ದ್ವಾರಕೆಯನ್ನು ನಿರ್ಮಾಣ ಮಾಡಿದ. ಫ್ರೀಲಾನ್ಸ್ ಕಿಂಗ್ಡಮ್ ಅಂತ ಏನಾರಿದ್ರೆ ಅದು ಕೃಷ್ಣನಂತೆ. ಇತಿ ಸಂಚಿಂತ್ಯ ಗೋವಿಂದ ಯೋಜನಾನಾಂ ಮಹೋದಧಿಂ ಯಯಾಚೆ ದ್ವಾದಶ ಪುರೀಂ ದ್ವಾರಕಾಂ ತತ್ರ ನಿರ್ಮಮೇಂ. ಈ ರೀತಿ ಯೋಚನೆ ಮಾಡಿ ತನ್ನ 25ನೇ ವಯಸ್ಸಿನಲ್ಲಿ ಒಂದು ಪಟ್ಟಣವನ್ನೇ ನಿರ್ಮಾಣ ಮಾಡಿದ. ಅದಕ್ಕಾಗಿ ದ್ವಾದಶ ಯೋಜನಾನಾಂ 12 ಯೋಜನ ನೀನು ಸರಿಬೇಕು ಅಂತ ವರುಣನನ್ನು ಬೇಡಿಕೊಂಡನೋ ಬೇಡಿಸಿಕೊಂಡನೋ ಜನರಿಗಂತೂ ಹಂಗೆ ಕಂಡಿತು. ಪಟ್ಟಣದಲ್ಲಿ ಸಮುದ್ರ ಮಧ್ಯದಲ್ಲಿ ಪಟ್ಟಣವನ್ನು ಮಾಡಿದ ದ್ವಾರಕಾ.
ನೀವು ಅಚ್ಚ ಕನ್ನಡದಲ್ಲಿ ಅನುವಾದ ಮಾಡೋದಾದ್ರೆ ಬಾಗಿಲಕೋಟೆ ಅಂತ ಅನ್ಬಹುದು. ಮಹೋದ್ಯಾನಾಂ ಮಹಾವಪ್ರಾಂ ತಟಾಕಶತಶೋಭಿತಾಂ ಪ್ರಾಸಾದ ಗೃಹ ಸಂಬಾಧಾಂ ಇಂದ್ರಸ್ಯೇವಾಮರಾವತೀಂ. ಚಂದದ ಉದ್ಯಾನ, ಮಹಾವಪ್ರಾಂ ದೊಡ್ಡ ದೊಡ್ಡ ಗೋಡೆ, ವಪ್ರ ಅಂದ್ರೆ ಗೋಡೆ, ಅನೇಕ ತಟಾಕೆಗಳಿಂದ ಕೂಡಿದೆ. ಒಳಗಡೆ ನೀರು ಬೇಕಲ್ಲ, ಸಮುದ್ರದ ನಡುವೆ ನೀರು ಬೇಕು. ಪ್ರಾಸಾದ ಗೃಹ ಸಂಬಾಧಾಂ, ಎತ್ತರದ ಮಹಡಿ ಮನೆಗಳು, ಮನೆ ಎಲ್ಲವೂ ಇದೆ. ಇಂದ್ರನ ಅಮರಾವತಿಯಂತೆ ಇದೆ. ಮಧುರಾ ವಾಸಿನಂ ಲೋಕಂ ತತ್ರಾನೀಯ ಜನಾರ್ದನ ಆಸನ್ನೇ ಕಾಲಯವನೇ ಮಧುರಾಂ ಚ ಸ್ವಯಂ ಯಯೌ. ಮಧುರೆಯಲ್ಲಿರುವ ಎಲ್ಲ ಜನರನ್ನು ಅಲ್ಲಿಗೆ ಶಿಫ್ಟ್ ಮಾಡಿಸ್ಬಿಟ್ಟ. ಆಮೇಲೆ ಸೇಫ್ ಜಾಗಗಳಿಗೆ ಶಿಫ್ಟ್ ಮಾಡಿ ಆದ್ಮೇಲೆ ತಾನೊಬ್ಬನೇ ನಿಂತ. ಅವನಿಗೆ ಕಾಲಯವನಿಗೆ ಎಂತಹ ನಿರಾಸೆ ಆಗಿರಬೇಕು. ಬರ್ತಾ ಇದ್ದಾನೆ, ನಗರ ಇದೆ, ನಾಗರಿಕರೇ ಇಲ್ಲ, ಜನರೇ ಇಲ್ಲ ಯುದ್ಧ ಮಾಡಲಿಕ್ಕೆ. ಬಹಿರಾವಾಸಿತೆ ಸೈನ್ಯೇ, ಇದನ್ನೆಲ್ಲ ಬಳಸ್ಕೊಂಡಿದ್ದಾರೆ. ಯಾರೋ ಬರ್ತಾರೆ ದರೋಡಕೋರರು, ಯಾರೂ ಇಲ್ಲ, ಎಲ್ಲ ಮನೆ ಮೇಲ್ಗಡೆ ಶಿಫ್ಟ್ ಆಗಿ ಹೋಗಿರ್ತಾರೆ. ಯಾವುದೋ ಒಂದು ಚಲಚಿತ್ರದಲ್ಲಿ ಇದೆ ಇದು ಈ ಸೀನು. ಯಾರ ಇಲ್ಲಿದೆ, ಬರ್ತಾರೆ, ಯಾರೂ ಇಲ್ಲ. ಮಧುರಾ ವಾಸಿನಂ ಲೋಕಂ ತತ್ರಾನೀಯ ಜನಾರ್ದನ ಆಸನ್ನೇ ಕಾಲಯವನೇ ಮಧುರಾಂ ಚ ಸ್ವಯಂ ಯಯೌ. ಯಾವುದೋ ರಾಜ್ಕುಮಾರ್ ಫಿಲ್ಮ್ ಬಹದ್ದೂರ್ ಗಂಡನ, ಅದರಲ್ಲಿ ಇದೇ ಸೀನ್. ಎಲ್ಲ ಬರ್ತಾರೆ, ಇಡೀ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿರ್ತಾನೆ. ಅದು ಪ್ರವಾಹದ ನಡುವೆ ಶಿಫ್ಟ್ ಮಾಡಿರ್ತಾನೆ ಅವನು. ಎಲ್ಲ ಇದೆ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ, ವೇದವ್ಯಾಸರ ಎಂಜಲೆ, ಅದರಲ್ಲಿ ಏನಿದೆ. ಬಹಿರಾವಾಸಿತೆ ಸೈನ್ಯೇ ಮಧುರಾಯ ನಿರಾಯುಧ ನಿರ್ಜಗಾಮ ಚ ಗೋವಿಂದೋ ದದರ ಶಯವನಶ್ಚತಂ. ಎಲ್ಲರನ್ನ ಹೊರಗಡೆ ಹಾಕಿ ಒಬ್ಬನೇ ನಿರಾಯುಧನಾಗಿ ಕೃಷ್ಣ ವಾಕಿಂಗ್ ಮಾಡ್ತಾ ಇದ್ದ. ಆಚೆಯಿಂದ ಈಚೆ, ಈಚೆಯಿಂದ ಆಚೆ, ಬಾ ಮಗನೆ ಅಂತ ಯವನನನ್ನ ಕಾಯ್ತಾ ಇದ್ದ. ಸಜ್ಞಾತ್ವಾ ವಾಸುದೇವಂ ತಂ ಬಾಹು ಪ್ರಹರಣಂ ನೃಪಃ ಅನುಯಾತೋ ಮಹಾಯೋಗಿ ಚೇತಿಭಿಪ್ರಾಪ್ಯತೆ ನಯಃ. ದೇವರನ್ನು ನೋಡಿದ. ಬಾಹುಪ್ರಹರಣಂ, ತೋಳು ಮಾತ್ರ ಅವನ ಆಯುಧ, ಇನ್ಯಾವುದೂ ಇಲ್ಲ. ಆಮೇಲೆ ಇವನು ಎಲ್ಲವನ್ನ ಕಳ್ಕೊಂಡ, ಅದನ್ನು ಹೇಳಲಿಲ್ಲ. ಅದನ್ನ ಭಾಗವತದಿಂದ ನಾವು ತಿಳ್ಕೊಳ್ಬೇಕು. ಕೇವಲ ಬಾಹುಗಳಿಂದ ಯುದ್ಧ ಮಾಡಿ ಕಾಲಯವನನ್ನ ಸೋಲಿಸಿ ಅವನನ್ನು ಮೂರ್ಛೆ ಬೀಳಿಸಿ ಉಳಿದವರನ್ನೆಲ್ಲರನ್ನ ಸಾಯಿಸಿ ಅವನು ಹೇಳೋ ತನಕ ಕಾಯ್ತಾ ಇದ್ದಂತೆ. ಹೇಳೋ ಅಂತ ಅವನು ಎದ್ಮೇಲೆ ಓಡ್ಲಿಕ್ಕೆ ಶುರು ಮಾಡ್ದ. ಅವಾಗ ಕಾಲಯವನನ್ನು ಹಿಂಬಾಲಿಸಿಕೊಂಡು ಓಡಿದ. ತಮಾಷೆ ಮಾಡ್ತಾರೆ. ನಿರ್ಜಗಾಮಚ ಗೋವಿಂದ ಅನುಯಾತೋ ಮಹಾಯೋಗಿ ಚೇತೋಭಿಪ್ರಾಪ್ಯತೆ ನಯಃ. ಮಹಾಯೋಗಿಗಳ ಮನಸ್ಸಿನಿಂದಲೂ ಯಾರನ್ನ ತಲುಪಲಿಕ್ಕಾಗಲ್ವೋ ಅವನು ನೀವು ಅನುಸರಿಸ್ಕೊಂಡು ಓಡ್ತಾ ಇದ್ದಾನೆ ಅಂತ. ತೇನಾನುಯಾತ ಕೃಷ್ಣೋಪಿ ಪ್ರವಿವೇಶ ಮಹಾಗುಹಾಂ. ಅಲ್ಲಿ ಅವಳು ಅನುಸರಿಸಿದ್ಲು, ಅವಳಿಗೂ ಇದನ್ನೇ ಹೇಳಿದ್ರು. ಸಾಂಖ್ಯೈಶ್ಚ ಪಂಚರಾತ್ರೈಶ್ಚ ಸೇತಿಹಾಸ ಪುರಾಣಕೈಹಿ. ಯಶೋದೆ ಅವನನ್ನ ಉಪಗೀಯಮಾನ ಮಾಹಾತ್ಮ್ಯಂ ಹರಿಂಸಾ ಮನ್ಯತಾತ್ಮಜಂ ಅವಳು ಅನುಸರಿಸ್ಕೊಂಡು ಹೋದ್ಲು. ಈ ಭಾಗವತದಲ್ಲಿರುವ ಸೌಂದರ್ಯವನ್ನೇ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ತತ್ರ ಯಶೋದಾತನಯಂ ಮೇನೆ ಸ್ವಕೀಯಮವದಾತನಯಂ ಅಂತ ಅವನನ್ನು ಅನುಸರಿಸ್ಕೊಂಡು ಓಡಿದ್ಲು. ಎಲ್ಲಿ ಸಿಗಬೇಕು ಅವನು ಅಂತ. ಹಾಗೆ ಇವನು ಓಡಿದ. ಅವಳಿಗೂ ಸಿಗಲಿಲ್ಲ ದೇವರು, ಆದರೆ ಕರುಣೆಯಿಂದ ತಾನೇ ಅವಳ ಕೈನಲ್ಲಿ ಸಿಕ್ಕಿಕೊಂಡ. ಇವನಿಗೆ ಸಿಗಲೇ ಇಲ್ಲ, ಕಾಡಾಗೂ ಸಿಗಲಿಲ್ಲ. ದೇವರು ಎರಡು ಸ್ವಭಾವದವರು ಯಾವ ರೀತಿ ತೋರಿಸ್ತಾನೆ ಅಂತ. ಒಂದು ಸಶೇತೆ ತೇನಾನುಯಾತ ಕೃಷ್ಣೋಪಿ
ಪ್ರವಿವೇಶ ಮಹಾಗುಹಾಂ ಯತ್ರ ಶೇತೆ ಮಹಾವೀರ್ಯ ಮುಚುಕುಂದೋ ನರೇಶ್ವರ. ಅವನನ್ನ ಓಡಿಸಿಕೊಂಡು ಹೋದ. ಅವನು ದೊಡ್ಡ ಗುಹೆ ಒಳಗಡೆ ಹೊಕ್ಕ. ಅಲ್ಲಿ ಯತ್ರ ಶೇತೆ ಮಹಾವೀರ್ಯೋ ಮುಚುಕುಂದೋ ನರೇಶ್ವರ, ಅಲ್ಲಿ ಮುಚುಕುಂದ ಮಲಗಿದ್ದ. ಸೋಪಿ ಪ್ರವಿಷ್ಟೋ ಯವನೋ ದೃಷ್ಟ್ವಾ ಚಯ್ಯಾಗತನ್ ನೃಪಂ ಪಾದೇನ ತಾಡಯಾಮಾಸ ಮತ್ವಾ ಕೃಷ್ಣಂ ಸುದುರ್ಮತಿ. ಪ್ರವೇಶ ಮಾಡಿ ನೋಡಿದ್ರೆ ಯಾರೋ ಒಬ್ಬ ಉತ್ತರೀಯವನ್ನು ಹೊದ್ಕೊಂಡು ಮಲಗಿದಾನೆ. ಕೃಷ್ಣ ಅಂತ ಅಂದ್ಕೊಂಡು ಒದ್ದ. ಎದ್ದವನೇ ಕಣ್ಣು ಬಿಟ್ಟು ನೋಡಿದ. ದೃಷ್ಟ ಮಾತ್ರಶ್ಚತೇನಾಸೌ ಜಜ್ವಾಲಯವನೋಜ್ಞಿನ ತತ್ಕ್ರೋಧಜೇನ ಮೈತ್ರೇಯ ಭಸ್ಮೀಭೂತಶ್ಚ ತತ್ಕ್ಷಣಾತ್. ಅವನು ನೋಡಿದ ಕೂಡಲೇ ಇವನು ಸುಟ್ಟೋದ. ಅವನಿಗೆ ಎಲ್ಲಿ ಶಕ್ತಿ ಇತ್ತು? ಯಾಕೆಂದ್ರೆ ಇವನು ಶಿವನ ವರವನ್ನು ಪಡೆದವನು. ಅವನಿಗೆ ದೇವತೆಗಳು ವರ ಕೊಟ್ಟಿದ್ರು. ಅದರಿಂದಾಗಿ ದೇವತೆಗಳ ವರವ ಶಿವನ ವರದ ಎದುರುಗಡೆ ಏನೂ ಅಲ್ಲ. ಯಾಕೆಂದ್ರೆ ಶಿವ ಪ್ರಬಲ. ಆ ಪ್ರಬಲನಾದ ಶಿವನ ವರವನ್ನ ಹಿಮ್ಮೆಟ್ಟಿಸುವ ಹಾಗೆ ಮುಚುಕುಂದನ ಕಣ್ಣಿನೊಳಗಡೆಯಿಂದ ಸಿಡಿದ ಕಿಡಿ ಕೃಷ್ಣನೇ ಆಗಿದ್ದ. ಇಲ್ಲ ಅಂದ್ರೆ ಕಾಲಯವನನ್ನ ಕೊಂದವನು ಅಂತ ಯಾಕೆ ಹೇಳ್ತಾರೆ? ದೃಷ್ಟ ಮಾತ್ರಶ್ಚತೇನಾತವು, ಯಾರವನು? ಸಹಿದೇವಾತುರೇ ಯುದ್ಧೇ ಗತೋ ಹತ್ವಾ ಮಹಾತುರಾನ್ ನಿದ್ರಾರ್ಥಸ್ಸು ಮಹಾಕಾಲಂ ನಿದ್ರಾಂ ವೌರೇ ವರಂ ಸುರಾನ್. ದೇವಾತುರ ಯುದ್ಧದಲ್ಲಿ ದೇವತೆಗಳ ಪರವಾಗಿ ನಿಂತು ಎಲ್ಲರನ್ನ ಕೊಂದು ಬಹಳ ದಣಿದು ಏನು ವರ ಬೇಕು ಅಂತ ಕೇಳಿದ್ರು. ನಿದ್ರಾಂ ವೌರೇ, ನಿದ್ರೆ ಬೇಕು. ಯಾರಾದರೂ ಮಲಗಿದ್ದವನ್ನ ಎಬ್ಬಿಸಿದರೆ ಅವನು ಸುಟ್ಟೋಗ್ಬಿಡ್ಬೇಕು. ಪ್ರೋಕ್ತಶ್ಚ ದೇವೈ ಸಂಸುಪ್ತಂ ಯಸ್ತ್ವಾಂ ಉತ್ಥಾಪಯಿಷ್ಯತಿ ದೇಹಜೇನಾಗ್ನಿನ ಸದ್ಯ ಸತು ಭಸ್ಮೀ ಭವಿಷ್ಯತಿ. ಯಾರು ನಿನ್ನನ್ನು ಎಬ್ಬಿಸ್ತಾರೋ ಅವರು ಸುಟ್ಟೋಗ್ಬಿಡ್ಬೇಕು. ಬಹಳ ಜನ ಈ ವರವನ್ನು ಕೇಳಿರ್ತಾರೆ, ಯಾರು ಕೊಟ್ಟಿಲ್ಲ ಅಷ್ಟೇ. ಈ ತರಹ ವರ ಕೇಳಿದ್ರೆ ಮೊದಲ ಆಹುತಿಯೇ ಬಾಸ್. ಎಲ್ರಿಗೂ ಬಯಕೆ ಇರುತ್ತೆ, ಆದರೆ ಪಡೆಯೋನೊಬ್ಬ ಮಾತ್ರ. ಕಾಲಯವನ ಪಡೆದ, ಮುಚುಕುಂದ ಪಡೆದ. ಏವಂ ದಗ್ಧ್ವಾ ಸತಂ ಪಾಪಂ ದೃಷ್ಟ್ವಾ ಚ ಮಧುಸೂದನಂ ಕಸ್ತ್ವಮಿತ್ಯಾಹ ಸೋಪ್ಯಾಹ ಜಾತೋಹಂ ಶಶಿನಕ್ಕುಲೇ. ಸುಟ್ಟೋದ. ಯಾರು ಅಂತಿಲ್ಲ ಇವನಿಗೆ. ಎಷ್ಟೋ ಕಾಲ ಆಗೋಗಿತ್ತು ನಿದ್ರೆ ಮಾಡಿ, ಯುಗ ಯುಗಾಂತರಗಳು ಕಳೆದೋಗಿದ್ವು. ಆಯ್ತಾ, ಮಲ್ಕೊಂಡಿದ್ದು ನಿಂಗೆ ಎದ್ದ ದಬ್ಬಗನ್ ಸುಟ್ಟೋದ. ಯಾರು ಅವನ ಹೆಸರು, ಅವನ ರೂಪ ಸರಿಯಾಗಿ ನೋಡಿದ್ನೋ ಇಲ್ವೋ? ನಿದ್ರೆಗಣ್ಣಲ್ಲಿ ಎದ್ದ ಮೇಲೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಅವರ ಮುಖ, ಅವರ ಚಹರೆ ಎಲ್ಲ ಸ್ಪಷ್ಟ ಆಗತ್ತಲ್ವ, ಅದಕ್ಕಿಂತ ಮುಂಚೆ ಸುಟ್ಟೋದ. ಅಷ್ಟೊತ್ತಿಗೆ ದೇವ್ರು ಬಂದ. ನೀನು ಯಾರಪ್ಪ, ಅವನು ಯಾರು ಅಂತ ಕೇಳಿದ. ಅವನ್ ಬಿಡೆ, ಕಾಲಯವನ ಅಂತ ತತ್ತ. ನಾನು ಯಾರು ಅಂತ ಕೇಳಿದ, ಕುತ್ರ ಹೇಳ್ತೀನಿ. ಯಾರು? ಶಶಿನಕ್ಕುಲೇ ಜಾತಃ, ಚಂದ್ರನ ಕುಲದಲ್ಲಿ ಹುಟ್ಟಿದವನು, ವಸುದೇವನ ಮಗ. ಮುಚುಕುಂದೋಪಿ ತತ್ರಾತೌ ವೃದ್ಧ ಗಾರ್ಗ್ಯವಚೋಸ್ಮರತ್ ಸಂಸ್ಮೃತ್ಯ ಪ್ರಣಿಪತ್ಯೈನಂ ಸರ್ವಂ ಸರ್ವೇಶ್ವರಂ ಹರಿಂ. ಆಗ ವೃದ್ಧಗಾರ್ಗ್ಯನ ಮಾತನ್ನು ನೆನಪಿಸಿಕೊಂಡ. ವೃದ್ಧಗಾರ್ಗ್ಯ ಹೇಳಿದ್ದ, ಮುಂದೆ ಕೃಷ್ಣ ಚಂದ್ರವಂಶದಲ್ಲಿ ಹುಟ್ಟುತ್ತಾನೆ, ವಸುದೇವನ ಮಗನಾಗಿ ಅವನು ನಿನ್ನ ಭೇಟಿ ಆಗ್ತಾನೆ ಅಂತ ಹೇಳಿದ್ದ. ಯಾವತ್ತೋ ನಿದ್ರೆಗೆ ಜಾರುವುದಕ್ಕೆ ಹೇಳಿದ ಮಾತು ನೆನಪಾಯ್ತು. ಅವನು ವೃದ್ಧಗಾರ್ಗ್ಯ. ಈ ವೃದ್ಧಗಾರ್ಗ್ಯನ ಮಾತನ್ನ ಕೇಳ್ಕೊಂಡು ಇವನು ಮಲಗಿದ್ನಲ್ಲ, ಇವನು ಸುಟ್ಟಿದ್ದು ಈಗಿನ ಗಾರ್ಗ್ಯನ ಮಗನನ್ನು. ಗಾರ್ಗ್ಯಾದಿ ಪ್ರೆಸೆಂಟ್, ಅವನು ಗಾರ್ಗ್ಯಾದಿ ಪಾಸ್ಟ್ ಹೇಳಿದವನು. ನಮಸ್ಕಾರ ಮಾಡಿದ. ಪ್ರಾಹ ಜ್ಞಾತೋ ಭವಾನ್ ವಿಷ್ಣೋ ಅಂಶಸ್ತ್ವಂ ಪರಮೇಶ್ವರ ಪುರಾ ಗಾರ್ಗೇಣ ಕಥಿತಂ ಅಷ್ಟಾವಿಂಶತಿ ಮೇ ಯುಗೆ ದ್ವಾಪರಾಂತೆ ಹರೇರ್ಜನ್ಮ ಯದುವಂಶೇ ಭವಿಷ್ಯತಿ. ಅವನು ಹೇಳಿದ್ದ, ಮುಂದೆ 28ನೆಯ ದ್ವಾಪರ ಯುಗದಲ್ಲಿ ಯದುವಿನ ಕುಲದಲ್ಲಿ ಹುಟ್ಟುತ್ತಾನೆ ಅಂತ. ಸತ್ವಂ ಪ್ರಾಪ್ತೋ ನ ತಂದೇಹೋ ಮರ್ತ್ಯಾನಾಮುಪಕಾರಕೃತ್
ತಥಾಪಿ ತು ಮಹತ್ತೇಜೋ ನಾಲಂ ಸೋಡುಮಲಂ ತವಾ. ನೀನು ಬಂದಿದ್ದಿ, ಸಂದೇಹವೇ ಇಲ್ಲ, ನೀನೇ ಅವನು ನಾರಾಯಣ. ಆದರೂ ಒಂದು ತೇಜಸ್ಸು, ನಿನ್ನ ತೇಜಸ್ಸು, ಅದನ್ನು ನಾವು ಎಣಿಸಲು ಸಾಧ್ಯವಿಲ್ಲ ಅಂತ ನಿರೂಪಣೆ ಮಾಡಿದ. ಆಮೇಲೆ ದೇವಾತುರರ ಒಂದು ಯುದ್ಧದಲ್ಲಿ ನಾನು ಭಾಗವಹಿಸಿದೆ, ದೇವತೆಗಳ ಪರವಾಗಿ ಕಾದಿದೆ. ಯಾಕೆ ಅಂದರೆ ನಿನ್ನ ತೇಜಸ್ಸಿನಿಂದ. ನನ್ನ ತೇಜಸ್ಸೇ ಮಿಗಿಲು, ಆದರೆ ನನಗೂ ಕೂಡ ನಿನ್ನ ತೇಜಸ್ಸನ್ನು ನೋಡ್ಲಿಕ್ಕಾಗ್ತಾ ಇಲ್ಲ ಅಂತ ನಿರೂಪಣೆ ಮಾಡಿದ. ಸಂಸಾರ ಪತಿತಶ್ಚೈಕೋ ಜಂತೋಸ್ತ್ವಂ ಚರಣಂ ಪರಂ ಪ್ರಸೀದತ್ವಂ ಪ್ರಪನ್ನಾರ್ತಿ ಹರನಾಚಯಮೇ ಶುಭಂ. ಸಂಸಾರ ಪತಿತವಾದ ಜನರಿಗೆ ನೀನೊಬ್ಬನೇ ಶರಣ, ಪ್ರಸನ್ನನಾಗು. ನನ್ನ ಅಶುಭವನ್ನೆಲ್ಲ ಪರಿಹರಿಸು. ನೀನು ಕ್ಷೀರಸಾಗರದಲ್ಲಿ ನೆಲೆಗೊಂಡವ, ನೀನೇ ಬೆಟ್ಟದಲ್ಲಿ, ನದಿಯಲ್ಲಿ, ವನದಲ್ಲಿ, ಭೂಮಿಯಲ್ಲಿ, ಗಗನದಲ್ಲಿ, ವಾಯುವಿನಲ್ಲಿ, ನೀರಿನಲ್ಲಿ, ಅಗ್ನಿಯಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಪ್ರಾಣನಲ್ಲಿ, ಪ್ರಾಣೇಶನಲ್ಲಿ ನೆಲೆಗೊಂಡವ. ಪುಂಸ ಪರತರಂ ಯಚ್ಚ ವ್ಯಾಪ್ಯ ಜನ್ಮ ವಿಕಾರವತ್ ಶಬ್ದಾದಿಹೀನಮಜರಂ. ನಿನ್ನನ್ನು ಶಬ್ದಗಳು ಹಿಡಿದಿಡಲಾಗುವುದಿಲ್ಲ. ಈ ರೀತಿ ಚೆನ್ನಾಗಿ ಸ್ತೋತ್ರ ಮಾಡಿದ. ತ್ವಾಂ ಅನಾರಾಧ್ಯ ಜಗತಾಂ ಸರ್ವೇತಾಂ ಪ್ರಭವಾಸ್ಪದಂ ಶಾಶ್ವತಿ ಪ್ರಾಪ್ಯತೆ ಕೇನ ಪರಮೇಶ್ವರ ನಿರ್ವೃತಿ. ನಿನ್ನನ್ನು ಆರಾಧನೆ ಮಾಡದೆ ಶಾಶ್ವತವಾದ ಸುಖ ಎಲ್ಲಿಂದ ಆಗತ್ತೆ? ನಿನ್ನ ಮೋಹಕ ಶಕ್ತಿಯಿಂದ ನಮ್ಮೆಲ್ಲರ ಮನಸ್ಸು ಮೂಢವಾಗಿದೆ. ಹುಟ್ಟು ಸಾವುಗಳನ್ನು ಹೊಂದಿ ಪ್ರೇತರಾಜಮನಂತರಂ ತಾಪಾನ್ ಪಶ್ಯಂತಿ. ನಿನ್ನನ್ನು ತಿಳಿಯದೆ ಪ್ರೇತರಾಜಂ ಪಶ್ಯಂತಿ, ಯಮನನ್ನು ನೋಡ್ತಾರೆ. ತಥೋ ನಿಜ ಕ್ರಿಯಾಸೂತಿ ನರಕೇಶ್ವತಿ ದಾರುಣಂ ಪ್ರಾಪ್ನುವಂತಿ ನರಾ ದುಃಖಂ ಅಸ್ವರೂಪವಿದಸ್ತವಾ. ನರಕದಲ್ಲಿ ಅತ್ಯಂತ ದಾರುಣವಾದ ದುಃಖವನ್ನು ಹೊಂದುತ್ತಾನೆ. ಅಹಮತ್ಯಂತ ವಿಚಯೀ ಮೋಹಿತಸ್ತವ ಮಾಯೆಯ ಮಮತ್ವ ಗರ್ವಗರ್ತಾಂತಹ ಭ್ರಮಾಮಿ ಮಧುಸೂದನ. ಅಹಮತ್ಯಂತ ವಿಚಯೀ ಮೋಹಿತಸ್ತವ ಮಾಯೆಯ. ನಾನು ಬಹಳ ವಿಷಯ ಪದಾರ್ಥಗಳನ್ನು ಭೋಗಿಸಿದೆ, ನಿನ್ನ ಮಾಯೆಯಿಂದ ಮೋಹಿತನಾಗಿ. ಅಂತಹ ನಿನ್ನನ್ನು ನಾನು ಶರಣು ಹೊಂದುತ್ತೇನೆ. ಸೋಹಂ ತ್ವಾಂ ಚರಣಮಪಾರಮಪ್ರಮೇಯಂ ಸಂಪ್ರಾಪ್ತ ಪರಮಪದಂ ಯತೋ ನ ಕಿಂಚಿತ್ ಸಂಸಾರ ಭ್ರಮ ಪರಿತಾಪ ತಪ್ತ ಚೇತಾಃ ನಿರ್ವಾಣೇ ಪರಿಣತ ಧಾಮ್ನಿತಾಭಿಲಾಷಃ. ಸಂಸಾರದಲ್ಲಿ ತಿರುಗಾಡ್ತಾ ಒದ್ದಾಡ್ತಾ ಇರುವ ನಾನು ನಿರ್ವಾಣೇ ಪರಿಣತ ಧಾಮ್ನಿ ಸಾಭಿಲಾಷಃ. ಸಂಸಾರದ ಸುಳಿಯಲ್ಲಿ ಸಿಲುಕಿ ನಿರ್ವಾಣೇ ಪರಿಣತ ಧಾಮ್ನಿ ಸಾಭಿಲಾಷಃ. ನನಗೆ ಅದರಿಂದ ಸಂಕಟ ಆಗಿ ಮುಕ್ತಿಯನ್ನು ಹೊಂದಬೇಕು ಅಂತ ಇದೆ, ನೀನು ಅನುಗ್ರಹ ಮಾಡಬೇಕು ಅಂತ ಹೇಳಿದ ಅನ್ನುವಲ್ಲಿಗೆ 23ನೆಯ ಅಧ್ಯಾಯ. ಇನ್ನು 24ನೆಯ ಅಧ್ಯಾಯ ಏನಿದೆ ಅದನ್ನು ಮುಂದಿನ ಶನಿವಾರ ಪ್ರಾಯ ಇದೇ ಜಾಗದಲ್ಲಿ ನೋಡುವ. ಕೃಷ್ಣಾರ್ಪಣಮಸ್ತು. ಇನ್ನೊಂದು ಸ್ವಲ್ಪ ಹೊತ್ತು ವಿಷ್ಣು ತತ್ವ ನಿರ್ಣಯ ಆಗತ್ತೆ 12ಕ್ಕೆ.